ಸಿನಿಮಾ ಮಾಡೋದು ಎಷ್ಟು ದೊಡ್ಡ ಚಾಲೆಂಜ್, ಅದನ್ನ ರಿಲೀಸ್ ಮಾಡೋದು ಎಷ್ಟು ದೊಡ್ಡ ಚಾಲೆಂಜು. ಈ ಕಾಂಪಿಟೇಟಿವ್ ಸಿನಿಮಾಗಳ ಒಂದು ಲಿಸ್ಟ್ಗಳಲ್ಲಿ ಒಂದು ಸಿನಿಮಾ ಜನರನ್ನ ಥಿಯೇಟರ್ ಕರ್ಕೊಂಡ್ಬರೋದೇ ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಆದ್ರೆ ಅದನ್ನೆಲ್ಲ ನಮ್ಮ ಬೈರತಿ ರಣಗಲ್ಲು ಧೂಳೆಪ್ಸೋ ರೀತಿ ಮಾಸ್ ಹಿಟ್ ಆಗಿ ಇವತ್ತು ಎಲ್ಲರ ಮನಸ್ಸಲ್ಲಿ ನೆಲೆ ಆಗಿದೆ. ಸೊ ಮೊದಲನೇದಾಗಿ ಅಣ್ಣ ಅಭಿನಂದನೆಗಳು, ಕಂಗ್ರಾಚುಲೇಷನ್ಸ್ ನಿಮ್ಗೆ ಅಣ್ಣ, ಹ್ಯೂಜ್ ಕಂಗ್ರಾಚುಲೇಷನ್ಸ್. ಒಂದು ಸಿನಿಮಾ ಗೆದ್ದಾಗ ಇಬ್ರು ಗೆಲ್ತಾರೆ, ಒಬ್ರು ನಿರ್ದೇಶಕರು, ಒಬ್ರು ನಿರ್ಮಾಪಕರು. ಸೊ ನಿರ್ಮಾಪಕರಾದಂತ ಗೀತಾ ಶಿವರಾಜ್ಕುಮಾರ್ ಮೇಡಮ್ಗೆ ದೊಡ್ಡ ಚಪ್ಪಾಳೆ ಬರಬೇಕು, ಅವ್ರಿಗೆ ಅಭಿನಂದನೆಗಳು. ಅಂಡ್ ಈ ಒಂದು ಗೆಲುವಿನ ಸರದಾರ ಅಂತ ಕರೆಸ್ಕೊಳ್ಳುವಂತಹ ನಮ್ಮ ನರ್ತನ್ ಅವರು ನಿರ್ದೇಶಕರು. ಸರ್ ಕಂಗ್ರಾಚುಲೇಷನ್ ಸರ್. ನಮ್ಮ ಡೈರೆಕ್ಟರ್ಗೂ ಕೂಡ ಬರಲಿ ದೊಡ್ಡ ಚಪ್ಪಾಳೆ ಅಂತ ಪ್ಲೀಸ್. ನೋಡಿ, ಒಬ್ರು ಡೈರೆಕ್ಟರು, ಒಬ್ಬರು ಪ್ರೊಡ್ಯೂಸರು ಒಂದು ಸಿನಿಮಾ ಗೆದ್ದಾಗ ಆ ತಂಡ ಗೆಲ್ಲುತ್ತೆ, ಆ ಚಿತ್ರರಂಗ ಗೆಲ್ಲುತ್ತೆ, ಆ ಸಿನಿಮಾ ಇಂಡಸ್ಟ್ರಿ ಗೆಲ್ಲುತ್ತೆ. ಆ ಸಿನಿಮಾಗಾಗಿ ಕೆಲಸ ಮಾಡಿದಂತ ಅದೆಷ್ಟೋ ಟೆಕ್ನಿಷಿಯನ್ಸ್ ನ ಗೆಲುವು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಮೊನ್ನೆ ಅಪ್ಪ ಅದರಲ್ಲೂ ಅಣ್ಣ ಪಿಕ್ಚರ್ ನೋಡಿದ್ದು, ಮತ್ತೆ ಶಿವಣ್ಣ ಪಿಕ್ಚರ್ ರಿಲೀಸ್ ಆಗೋಕ್ಕೆ ಮುಂಚೆ ನಾನೇ ಡಿಸ್ಕೈಡ್ ಇದು ಡಿಸ್ಟ್ರಿಬ್ಯೂಷನ್ ನೀವು ಮಾಡಬೇಕು ಅಂತ. ಆಮೇಲೆ ಅವರು ಬಿಫೋರ್ ರಿಲೀಸೇ ಅವರು ಗೆಸ್ ಮಾಡಿಬಿಡ್ತಾರೆ ಈ ಪಿಕ್ಚರ್ ಓಡುತ್ತೆ ಬರಲ್ಲ, ಅದನ್ನಲ್ಲಿ ಸಕ್ಸಸ್ ಆಗುತ್ತೆ. ಶಿವಣ್ಣ ಥ್ಯಾಂಕ್ಸ್. ಗೀತಾ ಸರ್ ನಿಮ್ಮ ಮಾತು. ಮೊದಲನೇದಾಗಿ ಶಿವಣ್ಣವ್ರಿಗೆ ಮತ್ತು ಗೀತಾವರಿಗೆ ಧನ್ಯವಾದಗಳು. ಇಷ್ಟು ಒಳ್ಳೆ ಪಿಕ್ಚರ್ ಮಾಡಿಕೊಟ್ಟಿರೋದಕ್ಕೆ. ಥಿಯೇಟರ್ಗಳ ಒಳಗೆ ಭಾಳ ಹೋಗಿತ್ತು, ಇವತ್ತು ಹಸನಾಗ್ತಾ ಇರೋದಿಲ್ಲ. ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ ಒಳಗೆ ಆನಂದಿಸೋದು ಮಾಡ್ತಾ ಇದ್ದೀವಿ. ಇವತ್ತು ಮಧ್ಯಾಹ್ನ ಥಿಯೇಟರಿಂದ ಹೊರಡೋ ಮುಂಚೆ ಮ್ಯಾಟ್ನಿ ಶೋನಲ್ಲಿ ಒಂದು 60ರಿಂದ 70 ಜನ ಹೆಂಗಸ್ತಾರೆ. ಅದು ಪಾಸಿಟಿವ್ ಸೈನ್. ನಮಗೆ ಪಿಕ್ಚರ್ ಚೆನ್ನಾಗಿದ್ರೆ ಎಂಥವರಾದರೂ ಕನ್ನಡ ಪಿಕ್ಚರ್ನ ಬಂದು ನೋಡ್ತಾರೆ. ಥಿಯೇಟರ್ಗಳು ಉಳಿಯತ್ತೆ ಬೆಳೆಯತ್ತೆ ಅದು ಸಾಕ್ಷಿ. ತಮ್ಮ ಪಿಕ್ಚರ್ ಬಗ್ಗೆ ಇನ್ನೇನು ಹೇಳೋಕ್ಕೆಲ್ಲ ರಿಸಲ್ಟ್ ಕಣ್ಣೆರಗೆ ಇದೆ ಸರ್. 100/100 ಮಾರ್ಕ್ಸ್ ತೆಗೆದಕ್ಕೆ ಹೋಗ್ತಾನೆ ಇರಲಿ. ಹಿಂಗೆ ಒಂದು 50 ದಿನ ವೇದ ಹೇಗೆ ನೋಡ್ತು ಅದೇ ರೀತಿ ಇದು 50 ದಿನ ನೋಡಲಿ ಅಂತೆಲ್ಲ ನಮ್ಮ ಇಚ್ಛೆ. ಅದ್ರ ಜೊತೆಗೆ ಶಿವಣ್ಣವರ ಸ್ಕ್ರೀನ್ ಪ್ರೆಸೆನ್ಸ್, ಥಿಯೇಟ್ರು, ನಮ್ಮ ಸ್ಪೀಕರ್ಗಳು ಸಾಲಲ್ಲ ಸರ್. ಹಾಕಿ ಆಂಪ್ಲಿಫೈರ್ ಮೇಲೆ ಆಂಪ್ಲಿಫೈರ್ ಹಾಕಿ 2 ರ್ಯಾಂಕ್ ಆಂಪ್ಲಿಫೈರ್ ಆಗಿದೆ. ಸ್ಪೀಕರ್ಗಳು ಹೆಚ್ಚಿಗೆ ಆಗಿದೆ, ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಫ್ಯಾನ್ಸ್ ವಾಯ್ಸ್ನ ಸಮಾಧಾನ ಮಾಡೋಕ್ಕಾಗಲ್ಲ ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್. ಜಗದೀಶ್ ಅವರು ಮೈಕ್ ಹತ್ರ ಮಾರ್ಟಿನ್ ಪಿಕ್ಚರ್ ರಿಲೀಸ್ ಆದಾಗ ನನಗೆ ಫೋನ್ ಮಾಡಿದ್ರು. ಸರ್, ಈ ಪಿಕ್ಚರ್ ನಾನು ನೋಡೋದಿಲ್ಲ, ನೀವು ನನಗೆ ಥಿಯೇಟರ್ಗಳಲ್ಲಿ ಬುಕ್ ಮಾಡಿ. 5 ವಾರ ನನ್ನ ಥಿಯೇಟರ್ ನನ್ನ ಹೆಸರು ಬರೆದಿಟ್ಟಿದೆ, ಶಿವಣ್ಣನ ಹೆಸರು ಬರೆದಿಟ್ಟು. ನಿಮ್ದು ಎಷ್ಟು ಸೆಂಟರ್ಸ್ ಇದೆ ಅಷ್ಟು ಸೆಂಟರ್ಸ್ ಬೇಕು ಅಂತ ಅಷ್ಟು ಕಾನ್ಫಿಡೆಂಟಲ್ಲಿ ಮಾರ್ಟಿನ್ ಪಿಕ್ಚರ್ 2ನೇ ವಾರದಲ್ಲಿ ಫೋನ್ ಮಾಡಿ ನನ್ನ ಹತ್ರ ಚಾಲೆಂಜ್ ಬೇಕು. ಜಗದೀಶ್ ಅವರು ಧನ್ಯವಾದ ಹೇಳಬೇಕು. ಅವ್ರ ಮಾತು ಇರ್ತಕ್ಕಂಥ ಪಿಕ್ಚರು ಹಾಗೆ ಇದೆ. ಆ್ಯಂಡ್ ಅವರು ಅದೇ ಒಳ್ಳೆಯ ರೀತಿಯಲ್ಲಿ ನಮಗೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಚೆನ್ನಾಗಿದೆ. ತುಂಬ ಸಂತೋಷ ಆಗ್ತಾ ಇದೆ. ಮುಖ್ಯವಾಗಿ ಸಿನಿಮಾ ಗೆದ್ದಿದ್ದಕ್ಕೆ ಶಿವಣ್ಣ ಮ್ಯಾಗ್ನೆಟಿಕ್ ಪ್ರೆಸೆನ್ಸ್, ಮ್ಯಾಗ್ನೆಟಿಕ್ ಪರ್ಫಾರ್ಮೆನ್ಸ್, ಹ್ಯಾಟ್ಸ್ ಆಫ್ ಯು. ನರ್ತನ್ ಸರ್, ಆಪರಸ್ ಡೈರೆಕ್ಷನ್, ನವೀನ್, ಆಲ್ ದ ಆಕ್ಟರ್, ಎಲ್ಲ ನಟರುಗಳು, ಪ್ರಶಾಂತ್, ಅವರ ಟೀಮು, ಎಲ್ಲರೂ ಸಂಬಂಧಿಸಿದ ಭಾಳ ತುಂಬ ಖುಷಿ ಕೊಡೋ ವಿಚಾರ. ನನ್ನ ಜೊತೆಗೆ ಕನ್ನಡ ಸಿನಿಮಾ ಗೆಲ್ಲೋದು ಬಹಳ ಮುಖ್ಯ ಆಗಿತ್ತು. ಕನ್ನಡ ಸಿನಿಮಾ ಗೆದ್ದಿದೆ. ತುಂಬ ಅದೇ ಹೇಳ್ತಾ ಇದ್ದೆ, ವರ್ಷಕ್ಕೆ ಹೀರೋಗಳು 2 ಸಿನಿಮಾ ಮಾಡಿದ್ರೆ ಎಲ್ಲರಿಗೂ ಕೆಲಸ ಸಿಗುತ್ತೆ, ಸಿನಿಮಾ ಇಂಡಸ್ಟ್ರಿ
you so much. Congratulations, sir. Thank you. Thank you, sir. Thank you so much. Thank you so much, sir, ma'am, for this opportunity. And brother, thank you again. And good evening to all the press and media teams here. I still haven't watched the movie. I'm watching it tonight. I'm hearing lots of things about the movie, and I'm very excited. And I've been trying to become an actor since 2004. This is my first blockbuster, and I'm very, very happy for that. Thank you. This is emotional, seeing the love the movie is getting, seeing the love I'm getting. Thank you again, thank you for this. ಇಂಥ ಅದ್ಭುತವಾದ ಚಿತ್ರವನ್ನು ಕೊಟ್ಟಂತ ಅದಕ್ಕಿಂತ ಹೆಚ್ಚಾಗಿ ನನಗೆ ಅವಕಾಶವನ್ನು ಮಾಡಿಕೊಟ್ಟು ಅವ್ರಿಗೆ ಎಲ್ಲರೂ ಧನ್ಯವಾದ ಹೇಳಿದ್ದೆ. ಈ ತಾನೇ ಹೇಳ್ತಾ ಇದ್ದು ಫ್ಯಾಮಿಲಿ ಮೆಂಬರ್ಸ್ ಬರ್ತಾ ಇದ್ದಾರೆ, ಹೆಣ್ಮಕ್ಳು ಬರ್ತಾ ಇದ್ದಾರೆ, ಎಲ್ಲರೂ ಕನ್ನಡಿಗರು ಮಾತ್ರ ಇದನ್ನು ನೋಡ್ತಾ ಇದ್ದಾರೆ ಅಂದರೆ ನನಗೆ ಆದ ಅನುಭವ ಹೇಳ್ತೇನೆ. 15ನೇ ತಾರೀಕು ಪಿಕ್ಚರ್ ರಿಲೀಸ್ ಆಯಿತು. ಅವತ್ತಿನ ದಿನ ನನ್ನ ತಾಯಿಗೆ ಫೋರ್ಟಿಸ್ ಹಾಸ್ಪಿಟಲಲ್ಲಿ ಇಂಪೋರ್ಟ್ ರಿಪ್ಲೇಸ್ಮೆಂಟ್ ಆಪರೇಷನ್. ಸೊ ಮಾರನೇ ದಿನ ನಾನು ಸಿಂಗಲ್ ಪೀಸ್ನಲ್ಲಿ ಪಿಕ್ಚರ್ ಬಂದು ಅಲ್ಲಿಂದ ವಾಪಸ್ ಬರೋದ ಮೇಲೆ ಒಂದು 17-18ನೇ ತಾರೀಕಿನಿಂದ ಆ ಫೋರ್ಟಿಸ್ ಹಾಸ್ಪಿಟಲಲ್ಲಿ ಕೆಲಸ ಮಾಡುವ ಜನಗಳು ಯಾರು ಕನ್ನಡಿಗರು, 90% ಮಲಯಾಳಿಗಳಿದ್ದಾರೆ, ತಮಿಳುಗಳಿದ್ದಾರೆ. ಅವರು ನನ್ನನ್ನು ನೋಡೋ ದೃಷ್ಟಿನೇ ಬದಲಾಗೋದು, ನನಗೆ ಕೊಟ್ಟಂತ ಟ್ರೀಟ್ಮೆಂಟೇ ಬದಲಾಗೋದು. ಎಲ್ಲೇ ಹೋದ್ರು ಯಾವುದೇ ಲ್ಯಾಬ್ ಹತ್ರ ಹೋದ್ರು ಕೂಡ ನನ್ನ ಕೆಲಸ ಎಲ್ಲ ಬೇಗ ಆಯಿತು. ಆಮೇಲೆ ಆ ರೀತಿ ಅಂಡ್ ನನ್ನ ನೋಡಿದ ತಕ್ಷಣ ಸರ್ ಏನು ಪಿಕ್ಚರ್ ಸರ್ ಅದು ಹ್ಯಾಂಗ್ ಮಾಡಿದ್ದಾರೆ, ಎಸ್ಪೆಷಲಿ ಆ ಇಂಟರ್ನಲ್ ಬ್ಲಾಕ್ ಫೈರ್ ಸರ್ ಅದು ಅನ್ನೋ ದೃಷ್ಟಿ ಅವರು ಭಾಷೆಯಲ್ಲೇ ಹೇಳ್ತಾ ಇದ್ರು. ನನಗೆ ನಿಜವಾಗ್ಲೂ ಆಸ್ಪತ್ರೆಯಲ್ಲಿ ಸಂಕಟ ಪಡುವಂಥ ಸಮಯದಲ್ಲಿ ಕೂಡ ಖುಷಿಯನ್ನು ತಂದುಕೊಟ್ಟಂತಹ ವಿಚಾರವನ್ನು ಕೊಟ್ಟಿದೆ ಶಿವಣ್ಣ. ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ನಮ್ಮ ಜೊತೆಗೆ ಬಿಹೇವ್ ಮಾಡಿ ನಮ್ಮನ್ನು ನೋಡ್ಕೊಂಡಿದ್ದೀವಿ. ಆ್ಯಂಡ್ ನರ್ತನ್ ಸರ್, ಥ್ಯಾಂಕ್ ಯು ಸೋ ಮಚ್. ಒನ್ಸಾಗಿ ನನ್ನ ಕರೆದು ಮಫ್ತಿ ಆದಮೇಲೆ ಇದೀಗ ಅವಕಾಶ ಕೊಟ್ಟಿದ್ದು. ಪ್ರಾಯಶಃ ಇದು ಕನ್ನಡಿಗರ ಒಬ್ಬರ ಹಬ್ಬ ಅಲ್ಲ, ಈ ಪಿಕ್ಚರು ಇಡೀ ಭಾರತದ ಹಬ್ಬ. ಇದು ಟ್ರೂ ಪ್ಯಾನ್ ಇಂಡಿಯಾ ಅಂತ ನನಗೆ ಅಂದ್ರೆ ಎಷ್ಟು ಸುಂದರವಾಗಿ ಹೇಳಿದ್ರು. ಒಬ್ಬರ ಸಂತೋಷದ ಕಣ್ಣೀರಿಗೆ ಬೈರತಿ ರಣಗಳು ಕಾರಣ ಆಗುತ್ತೆ. ಅಂಡ್ ಇನ್ನೊಂದು ಕಡೆ ನೀವು ಹೇಳಿದ್ರೆ ಒಂದು ಸಣ್ಣ ಆತಂಕ, ದುಃಖದ ಕಣ್ಣೀರಿಗೂ ಕೂಡ ಸಮಾಧಾನಕರವಾಗಿ ನಮ್ಮ ಬೈರತಿ ರಣಗಳೇ ಒಂದು ಕಾರಣ ಆಗುತ್ತೆ ಅಂತ ಹೇಳಿ. that's the power of ಬೈರತಿ ರಣಗಳು. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಈ ಒಂದು ವಿಷಯವನ್ನು ನಮ್ಮ ಜೊತೆ ಶೇರ್ ಮಾಡೋದಕ್ಕೆ. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಿವಣ್ಣ ಡೈಲಾಗ್ ಹೇಳಲಿಲ್ಲ ಅಂದ್ರೂ ಕಣ್ಣಲ್ಲೇ ಮಾತಾಡೋ. ಅದಕ್ಕೆ ಕಾರಣಕರ್ತರು ನಮ್ಮ ಕರ್ನಾಟಕ ಜನತೆಗಳು, ಶಿವಣ್ಣನ ಅಭಿಮಾನಿಗಳು ಮತ್ತು ಮಾಧ್ಯಮ ಮಿತ್ರರ ಸಪೋರ್ಟ್, ಡಿಜಿಟಲ್ ಮೀಡಿಯಾ ಸಪೋರ್ಟ್ ಹಾಗೂ ಟ್ರೋಲ್ ಪೇಜಸ್ ಎಲ್ಲರಿಗೂ ನನ್ನ ಕೋಟಿ ನಮಸ್ಕಾರಗಳು. ನಿಮ್ಮೆಲ್ಲರ ಸಪೋರ್ಟ್ ಇಂದಲೇ ಇವತ್ತು ಬೈರತಿಗಳ ಬ್ಲಾಕ್ಬಸ್ಟರ್ ಆಗಿದೆ. ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ, ಶಿವಣ್ಣ ಅವರ ಜೊತೆ 4 ಬ್ಲಾಕ್ಬಸ್ಟರ್ ಸಿನಿಮಾ ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದು ತುಂಬಾ ಹೆಮ್ಮೆ ಇದೆ. ನರ್ತನ್ ಸರ್, ಕನ್ನಡ ಚಿತ್ರರಂಗಕ್ಕೆ ನೀವು 2 ಬ್ಲಾಕ್ಬಸ್ಟರ್ ಸಿನಿಮಾ ಕೊಟ್ಟಿದ್ದೀರಾ ಸರ್. ಒಂದು ಮಫ್ತಿ, ಒಂದು ಬೈರತ್ಕರಣ್. ಆ ಮಫ್ತಿ ಬೈರತ್ಕರಣ್ ಮಧ್ಯದಲ್ಲಿ 7 ವರ್ಷ ಗ್ಯಾಪ್ ಇದೆ ಸರ್. ಆ 7 ವರ್ಷದಲ್ಲಿ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ, ಮೆಂಟಲಿ ಆ್ಯಂಡ್ ಫಿಸಿಕಲಿ ಎಷ್ಟು ಚಾಲೆಂಜಿಂಗ್ ನೀವು ಅನುಭವಿಸಿದ್ದೀರಂತ ಯಾರು ಕೂಡ ಊಹೆ ಮಾಡೋದು ಸಾಧ್ಯ ಇಲ್ಲ ಸರ್. ಆ ಮಧ್ಯದಲ್ಲಿ ನೀವು ಆ ತಾಳ್ಮೆ ಇದೆಯಲ್ಲ ಸರ್, ಆ ತಾಳ್ಮೆಗೆ ಹ್ಯಾಟ್ಸ್ ಆಫ್. ಇವತ್ತು ಒಂದು ಅದ್ಭುತವಾದ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ನೀವು ಹೇಗೆ ಕೊಟ್ಟಿದ್ದೀರಾ ಅಂದರೆ ಕನ್ನಡ ಚಿತ್ರಗಳಲ್ಲಿ ಎಲ್ಲರಿಗೂ ಒಂದು ಸ್ಫೂರ್ತಿ ಜಾಸ್ತಿ ಆಗಿದೆ ಸರ್. ಹಾಗೆ ನನಗೊಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಬ್ಲಾಕ್ ಬಸ್ಟರ್ ಆಗಕ್ಕೆ ಎಲ್ಲರೂ ಕಾರಣಗಳಿದ್ದಾರೆ. ಅದರಲ್ಲಿ ನಮ್ಮ ನವೀನ್ ಸರ್ ಕೂಡ ಈಗ ಮೇನ್ ಪಿಲ್ಲರ್ ನಮ್ಮ ಬೈರತ್ಕರಣ್ ಸಕ್ಸಸ್ ಆಗುತ್ತೆ. ಪ್ರತಿಯೊಂದು ಫ್ರೇಮು ಕೂಡ ಆಡಿಯನ್ಸ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನಾನು ಚಿತ್ರರಂಗಕ್ಕೆ ಬಂದಾಗ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಬರ್ತೀನಿ. ಅಂದರೆ ನಾನು ಆ್ಯಕ್ಟಿಂಗ್ ಕೋರ್ಸ್ ಮಾಡಿದ್ರು ಕೂಡ ಸಿನಿಮಾ ಕೆಲಸ ಕಲಿಬೇಕು ಅಂತ ನಾನು 2009ರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತೀನಿ. 22 ವರ್ಷ ನನಗೆ ಅವಾಗ. ಸೊ ನನಗೊಂದು ಕುತೂಹಲ, ಹೇಗೆ ಭೂಮಿಗೆ ಒಂದು ಮಗು ಬಂದಾಗ ಪ್ರತಿಯೊಂದನ್ನು ಎಕ್ಸೈಟ್ ಆಗಿ ಮಾಡುತ್ತೋ ಹಂಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡುವಾಗ ಮೊದಲನೇ ದಿನ ತುಂಬ ಆಶ್ಚರ್ಯವಾಗಿ ನಾನು ಶೂಟಿಂಗ್ ಸ್ಪಾಟ್ ನೋಡ್ತಾ ಇದ್ದೆ.
ಸೊ ಫಸ್ಟ್ ಕುತೂಹಲ ಆಗಿದ್ದು ತಿಂಡಿ ಕೂತ್ಕೊಂಡಾಗ 5 ತರ ತಿಂಡಿ ಬಡಿಸಿದ್ರು. ನಾನು ಏನು ವಿಶೇಷತೆ 5 ತರ ತಿಂಡಿ ಹಾಕಿದಾರಲ್ಲ ಅಂತ ಯಾರೋ ಪಕ್ಕದಲ್ಲಿ ಇದ್ದವ್ರು ಕೇಳಿದೆ. ಆಗ ಒಂದು ಎವ್ರಿ ಡೇ ಇದೇ ತರ, ಯಾಕೆ ನಿಮ್ಗೆ ಹೊಸಬಾರ ಇಂಡಸ್ಟ್ರಿಗೆ ಗೊತ್ತಿಲ್ಲ ನಿಮಗೆ? ಇಲ್ಲ ಸರ್ ಗೊತ್ತಿಲ್ಲ ಸರ್. ದಿನ ಪ್ರತಿ ನಿರ್ಮಾಪಕರು, ನಮ್ಮ ಕನ್ನಡ ಚಿತ್ರರಂಗದಲ್ಲಿರುವ ನಿರ್ಮಾಪಕರು 4 ರಿಂದ 5 ತರ ತಿಂಡಿ, ಟೀ ಕಾಫಿ ಯಾವಾಗ ಬೇಕು ಅಂದಾಗ, ಊಟದಲ್ಲೂ ಕೂಡ ಅದ್ಭುತವಾದಂತಹ ಊಟಗಳು, ಮತ್ತೆ ಸಂಜೆ ಕಾಫಿ ಟೀ ಟಿಫನ್ ಈ ತರ ಎಲ್ಲ ಕೊಡ್ತಾ ಇರ್ಬೇಕಾದ್ರೆ ಅವಾಗ ನನಗೆ ಅನಿಸ್ತು, ಅಣ್ಣವರು ಯಾಕೆ ನಿರ್ಮಾಪಕರನ್ನ ಅನ್ನದಾತರು ಅಂತ ಹೇಳ್ತಾ ಇದ್ರು. ಇದಕ್ಕೆ ಒಂದು ಸಿನಿಮಾ ಶುರುವಾದ್ರೆ 300 ಜನಕ್ಕೆ ಕೆಲಸ ಸಿಗುತ್ತೆ, 300 ಫ್ಯಾಮಿಲಿಗಳಿಗೆ ಒಳ್ಳೇದಾಗುತ್ತೆ. ಜೊತೆಗೆ ಶ್ರಮದಿಂದ ಕೆಲಸ ಮಾಡೋರಿಗೆ ಹೊಟ್ಟೆ ತುಂಬಾ ಊಟ ಹಾಕ್ಬೇಕು ಅನ್ನೋದು ನಮ್ಮ ಕನ್ನಡ ಚಿತ್ರರಂಗದ ನಿರ್ಮಾಪಕರ ಉದ್ದೇಶ. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಸಿನಿಮಾದಲ್ಲಿ ಫಸ್ಟ್ ದಿನ ನನಗೆ ಏನು ಎಕ್ಸೈಟ್ ಆಯಿತು, ಅದೇ ತರ ನನಗೆ ಬಯಲು ಸಿನಿಮಾ ಶೂಟಿಂಗ್ ಸ್ಪಾಟ್ ಅಲ್ಲಿ ಎಕ್ಸೈಟ್ ಆಗಿದೆ. ಯಾಕೆ ಅಂದ್ರೆ ಪ್ರತಿಯೊಂದಕ್ಕೂ ಒಂದು ಬಜೆಟ್ ಅಂತ ಇರುತ್ತೆ. ಆ ಬಜೆಟ್ ಮೇಲೆ ದುಡ್ಡು ಹಾಕಕ್ಕೆ ನಿರ್ಮಾಪಕರು ಕಷ್ಟ ಆಗುತ್ತೆ. ಏನ್ ಆಶ್ಚರ್ಯ ಅಂದ್ರೆ ನಾವು ಪೆನಗೊಂಡದಲ್ಲಿ ಇಂಟರ್ವ್ಯೂ ಕ್ಲಾಕ್ ಫೈಟ್ ನಡೀತಾ ಇದೆ. ಆಲ್ಮೋಸ್ಟ್ ಒಂದು 300 ಜನ ಕೆಲಸ ಮಾಡ್ತಾ ಇದ್ದೀವಿ. 300 ಜನಗಳ ಕೈಯಲ್ಲೂ ಆಪಲ್ ಇದೆ. ನಾನು ಶಾಕ್ ಆಗ್ತೀನಿ, ಏನಪ್ಪ ಇದು ಎಲ್ಲರ ಕೈಗೂ ಆಪಲ್ ಇದೆ, ಏನ್ ಸಮಾಚಾರ ಅಂತ. ಆವಾಗ ಗೊತ್ತಾಗುತ್ತೆ ಇದು ಹೊಸದಲ್ಲ, ಶಿವಣ್ಣ ಮತ್ತು ಗೀತಾಕ್ ಅವರು ಮೊದಲನೇ ಪ್ರೊಡಕ್ಷನ್ ವೇದಾದಿಂದ ಇದನ್ನು ಅಭ್ಯಾಸ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ಚೆನ್ನಾಗಿರ್ಬೇಕು, ನನ್ನ ಸ್ಫೂರ್ತಿ ಖುಷಿಯಾಗಿ ಕೆಲಸ ಮಾಡಬೇಕು. ಹಾಗಾಗಿ ಪ್ರತಿಯೊಬ್ಬರಿಗೂ 12 ಗಂಟೆಗೆ ಎಲ್ಲ ಎವ್ರಿಡೇ ಪ್ರತಿಯೊಬ್ಬ ಜೂನಿಯರ್ ಆರ್ಟಿಸ್ಟ್ ಇಂದ ಹಿಡಿದು ಮೇನ್ ಆರ್ಟಿಸ್ಟ್ ವರ್ಗು ಪ್ರತಿಯೊಬ್ಬರಿಗೂ ಆಪಲ್ ಕೊಡ್ತಾ ಇದ್ರು. ಸಂಜೆವರೆಗೂ ಸ್ನಾಕ್ಸ್ ಕೊಡ್ತಾ ಇದ್ರು. ಅವಾಗ ಅನಿಸ್ತು ನನಗೆ, ಒಂದು ಮನೆಯಲ್ಲಿ ಹಿರಿಯರು ಹೇಗೆ ಎಲ್ಲ ಮಕ್ಕಳು ಒಂದೇ ತರ ನೋಡ್ಕೊತಾರ, ಹಂಗೆ ಗೀತಾ ಪಿಕ್ಚರ್ ಪ್ರೊಡಕ್ಷನ್ ಅಲ್ಲಿ ಪ್ರತಿಯೊಬ್ಬರು ಶಿವಣ್ಣ ಮತ್ತು ಗೀತಕ ತಂದೆ ಹತ್ರ ನಿಂತ್ಕೊಂಡು ನಮ್ಮೆಲ್ಲರನ್ನು ನೋಡ್ಕೊಂಡಿದ್ದಾರೆ. ಗೀತಕ ತುಂಬಾನೇ ಖುಷಿ ಇದೆ ನಿಮ್ಮ ಪ್ರೊಡಕ್ಷನ್ ಮೇಲೆ. ಹೇಗೆ ಅಣ್ಣನಿಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಂತ ಬಿರುದು ಬಂತು, ನಿಮ್ಮ ಪ್ರೊಡಕ್ಷನ್ ಕೂಡ ಹ್ಯಾಟ್ರಿಕ್ ಹಿಟ್ ಪ್ರೊಡಕ್ಷನ್ ಅಂತ ನನಗೆ ನಿಮ್ಮ ಪ್ರೊಡಕ್ಷನ್ಗೆ ಅವಕಾಶ ಮಾಡ್ಕೊಟ್ಟಿದ್ದೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಮಕ್ಕಳವರು ಕೂಡ ಅದೇ ದಾರಿ ನಡೀತಾ ಇದ್ದಾರೆ, ಹೊಸಬರಿಗೆ ಅವಕಾಶ ಕೊಟ್ಟು ಬೆಳೆಸ್ತಾ ಇದ್ದಾರೆ ಮೇಡಮ್. ನಿಮಗೂ ಒಳ್ಳೇದಾಗಿ ಅಂತ ಕೇಳ್ಕೊತೀನಿ ಮೇಡಮ್. ಶಿವಣ್ಣ ನನಗೆ ಈ ಬೈರತ್ಕರಣದ ಸಿನಿಮಾ ನನಗೆ ಎಷ್ಟು ಪ್ರೆಷರ್ ಕೊಡ್ತಾ ಇದೆ ಅಂದ್ರೆ, ಫೋನ್ ಮಾಡಿದವರೆಲ್ಲ ಮಫ್ತಿ ಟು ಯಾವಾಗ ಅಂತ ಕೇಳ್ತಾ ಇದ್ದಾರಣ. ಸೊ ನಾನು ಅದಕ್ಕೆ ನನ್ನ ಅಣ್ಣ ಕೇಳ್ಬಿಟ್ಟು ನರ್ಸರ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದೀನಿ. ಸೊ ಆದಷ್ಟು ಬೇಗ ನೀವು ಶುರು ಮಾಡ್ತೀರ ಅನ್ನೋ ನಂಬಿಕೆ ನಿಮಗಿದೆ. ನಿಮ್ಮ ಮುಖಾಂತರ ಪ್ರಶ್ನೆಗೆ ಜನಕ್ಕೆ ಒಂದು ನಂಬಿಕೆ ಬರುತ್ತು, ನಿಮ್ಮ ಮುಂದೆ ನಾನು ಹೇಳಿದ್ದೀನಿ ಅಂತ. ಮುಂದಿನ ದಿನ ಆದಷ್ಟು ಬೇಗ ಶುರು ಮಾಡಿದ. ಅಂಡ್ ಫೈನಲ್ ಆಗಿ ನಾನು ಅಣ್ಣನ ಬಗ್ಗೆ ಮಾತಾಡಬೇಕು. ಅವರು ಬೆಳೆದು ಪಕ್ಕದಲ್ಲಿರೋನ್ನ ಬೆಳೆಸೋದು ಅಂತಾರಲ್ಲ, ಅದು ನಮ್ಮ ಶಿವಣ್ಣ ಅವರ ಗುಣ. ಅದಕ್ಕೆ ನನಗೆ ಒಂದು 1000 ಎಕ್ಸಾಂಪಲ್ಸ್ ಇದೆ, ಬಟ್ ಒಂದು ಎಕ್ಸಾಂಪಲ್ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈಗ ವೇದಿಕೆ ನನಗೆ ಮುಂದಿನ ದಿನಗಳಲ್ಲಿ ತುಂಬಾ ರೇಟ್ ಆಗಿ ಸಿಗುತ್ತೆ. ಹಾಗಾಗಿ ಮಫ್ತಿ ಶೂಟಿಂಗ್ ನಡೀತಾ ಇರುತ್ತೆ. ಅಲ್ಲಿ ಒಂದು ಸೀನ್ ಗೊತ್ತಿರಬೇಕು, ಅಣ್ಣ ತಂಗಿ ಎಷ್ಟೋ ವರ್ಷ ಮಾತಾಡ್ತಿರಲ್ಲ, ಒಂದಾಗಿ ಒಂದು ದೃಶ್ಯ ಬರುತ್ತೆ, ರೇಂಜ್ ಎಫೆಕ್ಟ್. ಮುರಳಿ ಸರ್ ಇರ್ತಾರೆ, ಮಗು ಇರುತ್ತೆ, ಶಿವಣ್ಣ ತಂಗಿ ಇರ್ತಾರೆ. ಅವ್ರು ಯಾವಾಗ ಒಂದಾಗ್ತಾರೋ ಅವಾಗ ನಾನು ಒಂದು ದೂರದಿಂದ ಒಂದು ಎಮೋಷನಲ್ ಆಗಿ ನೋಡೋದಕ್ಕೆ ಒಂದು ದೃಶ್ಯ. ಆಕ್ಚುಲಿ ಆ ಸೀನಲ್ಲಿ ನಾನು ಇರೋದಿಲ್ಲ ಮೊದಲು ಪ್ಲಾನ್ ಪ್ರಕಾರ. ಯಾಕೆಂದ್ರೆ ಅದು ಫ್ಯಾಮಿಲಿ ವಿಷಯ ಆಗಿರೋದ್ರಿಂದ ಬರೀ ಅಣ್ಣ ತಂಗಿ ಮುರಳಿ ಸರ್ ಮತ್ತೆ ಮಗು ಮಧ್ಯದಲ್ಲಿ ನಡೆದೋಗ್ಲಿ ಅನ್ನೋ ತರ ಇರುತ್ತೆ. ಸೊ ಹಾಗಾಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ ಈ ಸೀನಲ್ಲಿ ನೀವಿಲ್ಲ, ಸೊ ನೀವು ರಿಲ್ಯಾಕ್ಸ್ ಆಗ್ಬೋದು, ಇಲ್ಲ ಪ್ಯಾಕಪ್ ಆಗಿದ್ದೀನಿ, ಮೇಕಪ್ ತೆಗಿಬೋದು ಅಂತ. ಬಟ್ ಏನೋ ಗೊತ್ತಿಲ್ಲ, ಅವಾಗ ಮೇಕಪ್ ತೆಗೆದಿರಲಿಲ್ಲ, ಕಾಸ್ಟ್ಯೂಮ್ ಎಲ್ಲ ತೆಗೆದುಬಿಟ್ಟಿದೆ, ಬೇರೆ ನನ್ನ ಕ್ಯಾಲ್ಕುಲೇಟರ್ಸ್ ಆಗೋಗಿದೆ. ಒಂದು ಗಂಟೆ ಆದ್ಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಓಡೋದು, ಸರ್ ಅರ್ಜೆಂಟ್ ಬನ್ನಿ, ಈ ಸೀನಲ್ಲಿ ಇದ್ದೀರಂದ್ರೆ ನಿಮ್ದೊಂದು ರಿಯಾಕ್ಷನ್ ಬೇಕಂದ್ರೆ ಬನ್ನಿ. ನಾನು ರೆಡಿಯಾಗಿ ಸ್ಪಾಟ್ ಹೋಗೋದಕ್ಕೆ ಒಂದು 10 ನಿಮಿಷ ಆಯಿತು. ನೋಡ್ತೀನಿ ಶಿವಣ್ಣ ಒದ್ದೆ ಮನೆಯಲ್ಲಿ ನಿಂತಿದ್ದಾರೆ. ಏನು ಅಣ್ಣ ತಂಗಿ ಒಂದಾಗ ಸೀನ್ ಒದ್ದೆ ಮನೆಯಲ್ಲಿ ನನಗಾಗಿ ಕಾಯ್ಕೊಂಡು ನಿಂತಿದ್ರು. ನನಗೆ ತುಂಬಾ ಶಿವಣ್ಣ ಕಷ್ಟ ಬರುತ್ತೆ, ಏನಪ್ಪ ಶಿವಣ್ಣ 10 ನಿಮಿಷ ಕಾಯಿಸ್ಬಿಟ್ರು ಅಂತ. ಅಣ್ಣ ಸಾರಿ ಅಣ್ಣ ಅಂತ ಹೇಳ್ತೀನಿ. ಆಗ ಅಣ್ಣ ಮಾತಾದ್ರು, ಅಲ್ಲಮ್ಮ ನಿಮ್ಗೆ ಎಲ್ಲ ಜಾಗ ನನ್ನ ಜೊತೆ ನಿಂತಿದೆ ಕಣಮ್ಮ, ಅಣ್ಣ ತಂಗಿ ಒಂದಾಗ ನೀನು ನಿಂತು ನೋಡ್ಬೇಕಣಮ್ಮ, ಅದಕ್ಕೆ ನನ್ನ ಕೈಯಲ್ಲಿ ಪರವಾಗಿಲ್ಲಪ್ಪ ಅಂತ ಹೇಳಿ ಶಿವಣ್ಣ ಅಲ್ಲೊಂದು ಶಾರ್ಟ್ ಕೊಡಿಸ್ತಾರೆ ನನಗೆ. ಆ ಶಾರ್ಟ್ ಎಷ್ಟು ಇಂಪಾರ್ಟೆಂಟ್ ಆಯ್ತು ಅಂದ್ರೆ, ಸಿನಿಮಾದಲ್ಲಿ ನೋಡುವಂತ ಪ್ರೇಕ್ಷಕರು ಆ ಸೀನಲ್ಲಿ ನಮ್ಗೊಂದು ರಿಯಾಕ್ಷನ್ ಬರೋದು ತುಂಬಾನೇ ಕನೆಕ್ಟ್ ಆದ ಜನ. ಆಗ ನಿಮ್ಗೆ ಪ್ರತಿ ಸರಿ ಒಬ್ಬ ಪ್ರೇಕ್ಷಕ ನಮ್ಮ ಹೊಗಳಿದಾಗ ನಿಮ್ಮನ್ನು ನೆನೆಸ್ಕೊತೀನಿ. ಆಗ ಅನ್ಕೊಂಡೆ, ನೀವು ಬೆಳೀತಾ ಪಕ್ಕದಲ್ಲಿರೋರು ಬೆಳೆಸೋ ಲಕ್ಷಣ ನಿಮ್ಮಲ್ಲಿದೆ ಅಂತ. ಒಂದು ಮಾತು ನಿಜ, ನಮ್ಮೂರು ಟಿ ನರ್ಸಿಂಗ್ ಕೂಡ ರಿಲೀಸ್ ಟೈಮಲ್ಲಿ ಸಿನಿಮಾ ರಿಲೀಸ್ ಆಗ್ತಿರ್ಲಿಲ್ಲ. ಮೈಸೂರು ಬರ್ತೀನಿ, ನಮ್ಗೆ ಮೈಸೂರು ಸಿನಿಮಾ ನೋಡೋಕ್ಕೂ ಅವಕಾಶ ಇರ್ತಿರ್ಲಿಲ್ಲ. ಒಂದು ಥಿಯೇಟರ್ಲಿ ಜಾಗ ಸಿಗ್ತಿರ್ಲಿಲ್ಲ ನಾನು ಸಿನಿಮಾ ನೋಡೋಕ್ಕೆ. ಇವತ್ತು ನಿಮ್ಮ ಹೃದಯದಲ್ಲಿ ನಮ್ಮೊಂದು ಸಣ್ಣ ಜಾಗ ಸಿಕ್ಕಿದೆ ಅನ್ನೋದೇ ನಮ್ಗೊಂದು ದೊಡ್ಡ ಖುಷಿ ಅಣ್ಣ.
ಬ್ಲೆಸ್ಸಿಂಗ್ಸ್ ಯಾವಾಗ ಇರಲಿ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಬಂದಿರುವಂಥ ಪತ್ರಕರ್ತರಿಗೆ ಹಾಗೆ ನಮ್ಮ ಡೈರೆಕ್ಟರ್ ಫ್ಯಾಮಿಲಿಗೆ ನಮಸ್ಕಾರ. ಶಿವಣ್ಣ ಎಷ್ಟು ಥ್ಯಾಂಕ್ಸ್ ಹೇಳೋದು ಕಮ್ಮಿನೇ. ಎಸ್ಪೆಷಲಿ ಆ ಸೀನ್ ಆ್ಯಕ್ಚುಲಿ ಫಸ್ಟ್ ಶೋ ಸೀನ್ ನಡೀತಿರ್ಬೇಕಂದ್ರೆ ಸ್ಕ್ರೀನ್ ನಾನು ನಿಭಾಯಿಸ್ಬೇಕಂದ್ರೆ ಸ್ಕ್ರೀನ್ಗೆ ಹೋಗಿ ಒಂದಷ್ಟು ಜನ ಬರ್ತಾ ಇದ್ರು. ನನಗೆ ಒಂದು ಆಚೆ ಬಂದಾಗಲೇ ಏನು ನನ್ನ ಬಾಸ್ಗೆ ಇದು ಅಂದ್ಬಿಟ್ಟು ನಿಮ್ಗೆ ಯಾರೋ ಬಂದರೆ ನನಗೆ ಅವಾಗ ಎಷ್ಟು ಖುಷಿ ಆಯ್ತು ಅಂದರೆ ಎಲ್ಲೋ ಒಂದು ಕಡೆ ಓಕೆ ಅದು ಜಸ್ಟಿಫೈ ಕ್ಯಾರೆಕ್ಟರ್ ಅನಿಸ್ತು. ಸೊ ದ ಕಂಪ್ಲೀಟ್ ಕ್ರೆಡಿಟ್ ನಾನು ಅರ್ಥನ್ ಸರ್ ಕೊಡ್ತೀನಿ. ಆ ಕಂಪೋಸಿಷನ್ ನನ್ನ ಸೀನ್ ಪೇಪರ್ ಓದಿದಾಗಲೇ ನಾನು ಸಖತ್ ಎಕ್ಸೈಟ್ ಆಗಿ ಈ ಸೀನಿಗೆ ಗ್ಯಾರಂಟಿ ಚಪ್ಪಾಳೆ ಬೀಳತ್ತೆ, ವಿಸಿಲ್ ಬೀಳತ್ತೆ. ಆಮೇಲೆ ಕರ್ಮ ಅಂತ ಒಂದು ಬರುತ್ತೆ. ಹೊಯ್ಸಳ ಸಿನಿಮಾಲಿ ನಾನು ಸ್ಟೇಷನ್ ಹೋಗಿ ಬೆಂಕಿ ಹಾಕ್ತೀನಿ ಶಿವಣ್ಣ, ಈ ಸಿನಿಮಾಲಿ ನೀವು ನಾನು ಸ್ಟೇಷನ್ ನನ್ನ ಸ್ಟೇಷನ್ ಬೆಂಕಿ ಬೀಳತ್ತೆ. ಯಾ ಸೊ ಈ ಸಂದರ್ಭದಲ್ಲಿ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಆಮೇಲೆ ಥ್ಯಾಂಕ್ ಯು ಶಿವಣ್ಣ. ಬಹುಶಃ ನಮ್ಗೆ ಸಖತ್ ಟೆನ್ಷನ್ ಆಗಿದೆ. ನೀವು ಬಂದಾಗ ಒಂದು ಕೊಟ್ಟರೆ ಬರ್ತಿರ್ಬೇಕಂದ್ರೆ ಒಂದು ಸೆಕೆಂಡ್ ನನಗೆ ಶಿವಣ್ಣ ரெண்டு ನೋಡೋಕ್ಕಾಗಲ್ಲ ನನಗೆ ಅಂತ. ಬಟ್ ಯು ಮೇಕ್ ಇಟ್ ಸೋ ಕಂಫರ್ಟಬಲ್. ಅಕ್ಕನ ಪರಿಚಯ ಮಾಡಿಸಿದ್ರಿ, ಮೇಡಮ್ನ ಪರಿಚಯ ಮಾಡಿಸಿದ್ರಿ. ಲೈಕ್ ದಟ್ ಗೇವ್ ಮಿ ಕಾನ್ಫಿಡೆನ್ಸ್. ಸಿ ದಟ್ಸ್ ವಾಟ್ ಯು ನೋ. ದೊಡ್ಡ ಮನೆ ಅಂತ ಹೇಳೋದೇ ಅದಕ್ಕೆ ಅನ್ಸುತ್ತೆ. ಅದು ಗುಣ ನಿಮ್ಮಲ್ಲಿರುವ ಗುಣ. ಆರ್ಟಿಸ್ಟ್ಗಳನ್ನ ಕಂಫರ್ಟ್ ಮಾಡ್ತೀರಾ ಅಂದರೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಲೈಕ್ ಐ ಸೆಡ್, ಬಹುಶಃ ನಮ್ಮ ಡ್ಯಾಡಿ ಇದ್ದಿದ್ದು ತುಂಬ ಖುಷಿ ಪಟ್ಟಿರೋರು. ಈಸ್ ಯುವರ್ ಬಿಗ್ಗೆಸ್ಟ್ ಫ್ಯಾನ್. ಥ್ಯಾಂಕ್ ಯು. ಇದಾಗ ಕೇಕ್ ಮಿಸ್ ಮಾಡ್ತೀನಿ. ನನ್ನ ಮನೆ ಹತ್ರ ಬಂದಾಗ ಮನೆ ಬರ್ಬೋದಿಲ್ಲ ಕೇಕ್ ತಿನ್ನೋದಕ್ಕೆ. ನಿಜವಾಗ್ಲೂ ಐ ರಿಯಲಿ ನೀಡ್ ಆ್ಯಕ್ಚುಲಿ ಸ್ವೀಟ್ ಕೊಡ್ಬಾರ ನಾನು. ಸುದೀಪ್ ಸರ್ ಹೇಗಿಸ್ತಾ ಇರ್ತಾರೆ ನನಗೆ ಎಷ್ಟು ಸ್ವೀಟ್ ತಿಂತೀಯ ಅಂತ. ಸೊ ಥ್ಯಾಂಕ್ ಯು ನರ್ತನ್ ಸರ್, ಥ್ಯಾಂಕ್ ಯು ಸೋ ಮಚ್. ಹರಿದಾಸ್ ಕೋಣೆ ಅನ್ನೋ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀರಿ, ತುಂಬ ಥ್ಯಾಂಕ್ ಯು. ಆ್ಯಂಡ್ ಜನ ಎಂಜಾಯ್ ಮಾಡ್ತಾರೆ. ಫಸ್ಟ್ ಟೈಮ್ ನನಗೆ ಇವತ್ತು ಬರ್ತಿರ್ಬೇಕಂದ್ರೆ ಒಂದಷ್ಟು ಜನ ನನ್ನ ಇನ್ನೆಲ್ಲ ಪೊಲೀಸ್ ಅಂದಾಗ ಎಷ್ಟು ಖುಷಿ ಕೊಟ್ಟು ನಾವು ಭಾಳ ಇಷ್ಟ. ಅದೇ ಲಕ್ಷ್ಮಣ, ನಾನು ಸೋ ಪ್ರೌಡ್. ಗೀತಾ ಪಿಕ್ಚರ್ಸ್ ಅಲ್ಲಿ ನನ್ನ ಮೊದಲನೇ ಸೂಪರ್ ಹಿಟ್ ಅಂತ ಹೇಳುವಾಗ ಐ ಫೀಲ್ ಸೋ ಪ್ರೌಡ್ ಆ್ಯಂಡ್ ಪ್ರಿವಿಲೇಜ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳು ಅವಿನಾಶ್ ಸರ್ ಆಗಿರ್ಬೋದು, ಮಧು, ನಮ್ಮ ಐ ಆಮ್ ಸಾರಿ I remember as you dance roles only because that character, you know, I can't forget it, brother. Thank you so much and welcome to our industry. And you did a fantastic job. Thank you. Madhu, thank you so much. Elru, thank you. Thank you, Madhu. ಅಂದ್ರೆ ಒಬ್ಬ ಕಲಾವಿದರಿಗೆ ಗೆಲುವು ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ. ಪ್ರತಾಪ್ ಇಫಾನ್ ನೋಡ್ರೋ ಒಂದು 7-8 years ಇಂದ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಆಮೇಲೆ ರೈಟ್ ಅವರು 2009 ಬೆಂಕಿಪಟ್ಟಣ. ಹೌದು, ನಾವಿಬ್ರು ಇದ್ದೀವಿ. ಪ್ರತಿಯೊಬ್ಬ ಕಲಾವಿದ ಕೂಡ ಒಂದು ಯಶಸ್ಸು, ಆ ಒಂದು ಟರ್ನಿಂಗ್ ಪಾಯಿಂಟ್ಗೋಸ್ಕರ ಕಾಯ್ತಾ ಇರ್ತಾರೆ. ಬಟ್ ಆ ಟರ್ನಿಂಗ್ ಪಾಯಿಂಟ್ ಇಂಥ ವ್ಯಕ್ತಿತ್ವದಿಂದ ಬಂದಾಗ ಅದೊಂದು ಆತ್ಮತೃಪ್ತಿ, ಬರೀ ಖುಷಿ ಅಷ್ಟೇ ಅಲ್ಲ. ಇವತ್ತಿಗೆ ಪ್ರತಾಪ್ಗೆ ಆಗಿರೋದು ಖುಷಿಗಿಂತ ಹೆಚ್ಚಾಗಿ ಆತ್ಮತೃಪ್ತಿ. ಅದನ್ನ ಕೊಡ್ತಿದ್ದಕ್ಕೆ ನಮ್ಮ ಬೈರತಿ ರಂಗ ಶಿವಣ್ಣನಿಗೆ ನಾವು ನಿಜವಾಗ್ಲೂ ಥ್ಯಾಂಕ್ ಯು ಹೇಳಲು ಇಷ್ಟಪಡ್ತೀವಿ. ಥ್ಯಾಂಕ್ ಯು ಅಣ್ಣ, ಬಿಕಾಸ್ ಈಸ್ ಅ ಬ್ರಿಲಿಯಂಟ್ ಆಕ್ಟರ್. ಈ ಒಂದು ಪಾತ್ರ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಪ್ರತಾಪ್ ಇನ್ನಷ್ಟು ಎತ್ತರಕ್ಕೆ ಬೆಳೀತಾರೆ. ಕಂಗ್ರ್ಯಾಚುಲೇಷನ್ಸ್ ಪ್ರತಾಪ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಮೇಲೆ ತುಂಬ ಖುಷಿ ಆಗ್ತದೆ. ತುಂಬ ವರ್ಷದಿಂದ ನೀವು ಒಬ್ಬರನ್ನ ನೋಡಿದ್ರೆ ಇಚ್ಛೆ ಪಡ್ತೀರಾ, ಅವ್ರ ಫ್ಯಾನ್ ಆಗ್ತೀರಾ, ನೀವು ಎಂಜಾಯ್ ಮಾಡ್ತೀರಾ, ಅವ್ರ ಸಕ್ಸಸ್ಸನ್ನು ನೀವು ದೂರದಿಂದ ನೋಡ್ತೀರಾ. ಇವತ್ತು ಅವ್ರ ಸಕ್ಸಸ್ಸಲ್ಲಿ ನಾವು ಒಂದು ಭಾಗ ಆಗಿದ್ದೀವಿ ಅನ್ನೋದಕ್ಕೆ ತುಂಬ ಸಂತೋಷ ಆಗಿದೆ. ವೆರಿ ಹ್ಯಾಪಿ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀವು ಅಷ್ಟೇ ಸಾಮೂಹಿಕವಾಗಿ ನಾನು ರಿಕ್ವೆಸ್ಟ್ ಇದೆ, ಇವರು ಮುಗಿದ ಮೇಲೆ ನನ್ನ ಸರ್ಟಿಫಿಕೇಟ್ ಒಬ್ಬರಿ ಸಹಜದ ಒಂದು ಸರ್ಟಿಫಿಕೇಟ್ ಆಗಿದೆ. ಥ್ಯಾಂಕ್ ಯು ಮೇಡಮ್ ಸರ್. ಥ್ಯಾಂಕ್ಸ್ ಫಾರ್ ದ ಪರ್ಸನ್. ಎಲ್ಲ ನಟರಿಗೂ ನಟನೆಗಳಿಗೂ ಥ್ಯಾಂಕ್ ಯು. ಮುಗಿದ ಮೇಲೆಲ್ಲ ಕಾಯಕ್ಕಾಗಲ್ಲ, ಅಂದ್ಕೊಂಡಾಗ ಸೆಲ್ಫಿ ತಗೊಂಡ್ಬಿಡ್ಬೇಕು ಸರ್. ಅಣ್ಣ ವರದ ಒಂದೇ ಒಂದು ಸೆಲ್ಫಿ ಅಣ್ಣ ಬನ್ನಿ ಅಣ್ಣ. ಮೂವಿ ಪ್ರೊಡಕ್ಷನ್ ಬರುತ್ತೆ. ಮತ್ತು ಶಿವಣ್ಣ ಥ್ಯಾಂಕ್ಸ್ ಇಂಥ ಮೂವಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ನರ್ತನ್ ಸರ್ಗೂ ಅಂತ ಮೂವಿ ಡೆಡಿಕೇಟ್ ಮಾಡಿ ಇಂಡಸ್ಟ್ರಿಗೆ. ಯಾಕೆಂದರೆ ನಾವೆಲ್ಲ ನೋಡ್ತಾ ಇದ್ದೀವಿ
ಏನು ಆಗ್ತಾ ಇದೆ ಕಲೆಕ್ಷನ್ ವೈಸು ಅಥವಾ ಇಂಡಸ್ಟ್ರಿ ಸೋಗ್ತಾ ಇದೆ ಅಂತ ನಾವು ಅನುಭವವಾಗಿ ಹೇಳ್ತಾ ಇದ್ದೇವೆ. ಇವಾಗ ಇಲ್ಲ, ಇಂಡಸ್ಟ್ರೀಸ್ ಹೊರಗಿಲ್ಲ, ಇಂಡಸ್ಟ್ರೀಸ್ ಹೊರಗೋದಿಲ್ಲ. ಎಲ್ಲಿವರೆಗೂ ಅಂದರೆ ಇಂಥ ಮೂವಿಗಳು ಬರ್ತಾ ಇರೋದು ಯಾವುದೇ ಇಂಡಸ್ಟ್ರೀಸ್ ಹೊರಗ. ಅಂಡ್ ಮೇಲಾಗಿ ಬರೀ ಒಂದು ಎಕ್ಸಾಂಪಲ್ ಇದೆ, ಆಡಿಯನ್ಸು ಅದಕ್ಕೆ ಮಾರ್ಕ್ಸ್ ಕೊಟ್ಟಿದ್ದಾರೆ. ಆ ಮಾರ್ಕ್ಸ್ ಹೇಳೋದಷ್ಟೇ ನನ್ನ ಕೆಲಸ. ಸೊ ನಾನೊಂದು ಬರೀ ಮೀಡಿಯಾ ಆಗಿ ಒಂದು ಓನರ್ ಆಗಿ ಈ ಮೂವಿ ಯಾವ ಮಟ್ಟಿಗೆ ಜನನ ಎಂಟರ್ಟೈನ್ ಮಾಡ್ತಾ ಇದೆ ಮತ್ತು ಯಾವ ಮಟ್ಟಿಗೆ ಜನನ ಸೆಳೀತಾ ಇದೆ ಎಂದು ನಾನು ಕನ್ನಡ ನೋಡಿ ನಾನು ಸಾಧ್ಯ. ಆ್ಯಂಡ್ ಸಾಕಷ್ಟು ಬಾರಿ ಆ್ಯಕ್ಚುಲಿ ನನ್ನ ಕರೆದು ಹೇಳಕ್ಕೆ ಮೂವೀಸ್ ಥಿಯೇಟರ್ ಕಡೆಯಿಂದ ಏನಿದೆ ಇದು ಕಲೆಕ್ಷನ್ ವೈಸ್ ಮತ್ತು ರಿಪೋರ್ಟ್ ವೈಸ್. ಯಾಕಂದರೆ ಫಸ್ಟ್ ಆಡಿಯನ್ಸ್ನ ನಾವು ಇರ್ಬೋದು, ಯಾವುದೋ ಮೂವಿ ಆಗಿರ್ಬೋದು, ಅದರಿಂದ ಫಸ್ಟ್ ರಿಯಾಕ್ಷನ್ ಏನು, ಅದು ಪಿಕ್ಚರ್ ಯಾವ ರೀತಿ ಆಡಿಯನ್ಸ್ ಅದನ್ನು ರಿಸೀವ್ ಮಾಡ್ತಾರೆ ಅನ್ನೋದನ್ನು ನಾವು ಫಸ್ಟ್ ನೋಡ್ತೀವಿ. ನಾವು ಅದರ ಮೂವಿ ಮೂವಿಗಳು ನೋಡ್ತಾರೆ, ಅವರು ಕೂಡ ಒಂದು ಅಸಲೇ ಮಾಡ್ತಾರೆ, ಏನು ಸರಿ ಇದೆ, ಏನು ತಪ್ಪಾಗಿದೆ, ಏನು ಸರಿ ಹೋಗಿದೆ ಅಂತ. ಆ ನಿಟ್ಟಿನಲ್ಲಿ ವೈದ್ಯರ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಈಗ ಚೆನ್ನಾಗಿದೆ ಅಂತ ಹೇಳೋದು ಒಂದೇ ನಾನು ಓನ್ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನನ್ನ ವೈಫ್ ಈ ನಡುವೆ ಸ್ವಲ್ಪ ಜಾಸ್ತಿ ಈ ಕೊರಿಯನ್ ಸೀರೀಸ್ ಅದೆಲ್ಲ ನೋಡ್ತಾ ಇರ್ತೀವಿ. ಸೊ ಅವಳು ಒಂದು ಮಾತಿರಲ್ಲ ಮೂವಿ ನೋಡಿದಾಗ, ನೀವು ಅವ್ರು ಥಿಯೇಟರ್ ಬಂದಿದೆ, ನನ್ನ ವೈಫ್ ಮೇಲೆ ಮೂವಿ ನೋಡ್ತಾ ಇದ್ದರು, ಒಂದು ಮಾತು ಏನು ಮಾಡಿರೋ ಪಿಕ್ಚರು ಈ ನಡುವೆ ಸೀರೀಸ್ ನೋಡಿ ಮೂವಿ ನೋಡಿ ಇಂಟ್ರೆಸ್ಟ್ ಹೋಗ್ಬಿಟ್ಟು ಅಂತ ಹೇಳೋದು. ಆದರೆ ಈ ಪಿಕ್ಚರ್ ಸೆಕೆಂಡ್ ನಿಮಿಷ ಥ್ರಿಲ್ಲಿಂಗ್ ಆಗಿದೆ ಮೂವಿ, ಅಷ್ಟು ಚೆನ್ನಾಗಿ ಮಾಡಿದ್ರೆ ಅಂತ ಹೇಳಿ ಇದು ನನ್ನ ವೈಫು ಆಡಿಯನ್ಸ್ ಆಗಿ ಹೇಳಿದಂಥ ಮಾತು. ಸೊ ಈ ಮಾತಲ್ಲಿ ನನಗೆ ಎರಡು ಖುಷಿ ಆಯಿತು. ಒಂದು, ಆಡಿಯನ್ಸ್ ಇಷ್ಟಪಡ್ತಾ ಇದ್ದಾರೆ. ಎರಡನೇದು, ಓಟಿದ್ದು ಒಂದು ಥಿಯೇಟ್ರಿಗೆ ಆಗೋಲ್ಲ, ಥಿಯೇಟರ್ ಪಿಕ್ಚರ್ ನೋಡೋಲ್ಲ ಅನ್ನೋದು ಏನು ಈ ಒಂದು ಸುದ್ದಿ ಇತ್ತಲ್ಲ, ಅದು ಕೂಡ ಸುಳ್ಳು. ಜನ ಬರ್ತಾರೆ, ಕಂಟೆಂಟ್ ನೋಡಿದ್ದಾಗ ಮೂವಿ ನೋಡಿದ್ರೆ ಜನ ಥಿಯೇಟರ್ ಬಂದೇ ಬರ್ತಾರೆ ಅಂತೇಳಿ ನನಗೆ ಅಶ್ಯೂರೆನ್ಸ್ ಸಿಕ್ಕಿದೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಎವ್ರಿ ಒನ್. ಆ್ಯಂಡ್ ಆ್ಯಕ್ಚುಲಿ ನನ್ನನ್ನು ಕೇಳಿದ್ರೆ ನೀವು, ನಾನು ಕೆಲವು ಥಿಯೇಟರ್ ನಡೆಸ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಈ ಪಿಕ್ಚರ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ನಮ್ಮ ಜಗದೀಶ್ ಕೇಳಿದ್ರು, ಏನಪ್ಪ ಹಿಂಗಿದೆ ಎಲ್ಲ ಕಡೆ ಅಂತ. ಯಾಕಂದರೆ ಸಾಕಷ್ಟು ಥಿಯೇಟರ್ಗಳನ್ನ ನಡೆಸ್ತಾರೆ ಅವರೇ. ಸೊ ಅವರು ಒಂದು ಮಾತು ಕೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಆಟಿಗೆ ಎಲ್ಲಿಂದ ಮಾಡಬೇಕಂತ ಗೊತ್ತಾಗಲ್ಲ. ಹೇಗೆ ಅಂತಂದರೆ ನನಗೆ ಯಾವತ್ತು ಈ ಸಿನಿಮಾ ನನಗೆ ಬೇಕೇ ಬೇಕು ಅಂತ ಅನ್ನೋದು ನಾನು ತುಂಬ ಜನಕ್ಕೆ ಕೇಳಿದ್ದೆ. ಅದಕ್ಕಿಂತ ಹೆಚ್ಚಾಗಿ ಜಗದೀಶ್ ಅವರೇ ಡಿಸ್ಟ್ರಿಬ್ಯೂಷನ್ ನೀವೇ ತಗೊಳ್ಳಿ ಅಂತ ನನಗೆ ನಮ್ಮ ಥಿಯೇಟ್ರುಗಳಿದೆ, ನಮ್ಮ ಥಿಯೇಟ್ರುಗಳಿರೋದ್ರಿಂದ ನಾವು ಪ್ರತಿ ವೀಕ್ ಮಾತಾಡ್ತಾ ಇರ್ತೀವಿ. ಅವಾಗ ನನಗೆ ತುಂಬ ಸಜೆಷನ್ ಬಂದಿತ್ತು. ನಮ್ಮ ಸುಂದ ವೆಂಕಟೇಶಣ್ಣ ಇರ್ಬೋದು, KP ಶ್ರೀಕಾಂತ್ ಅವರು, ಅವರು ಕೂಡ ನನಗೆ ಯಾವಾಗ ಒಂಥರ ಬ್ಯಾಕ್ ಸಪೋರ್ಟ್ ಅವರು, ಕುಮಾರಣ್ಣ ಇರ್ಬೋದು, ಇವರೆಲ್ಲ. ಆಮೇಲೆ ಅಲ್ಲಿಂದ ನಮ್ಮ ಮೈಸೂರು ಥಿಯೇಟ್ರು, ರಾಜಾರಾಮ, ಇವರೆಲ್ಲ ಹೇಳಿದ್ರು. ಬಟ್ ಅನ್ಫಾರ್ಚುನೇಟ್ ಆಗಿ ಇದನ್ನ ಆಗಸ್ಟ್ 15 ಅಂತ ಫಸ್ಟ್ ಡೇಟ್ ಅನೌನ್ಸ್ ಮಾಡ್ತಾರೆ. ಯಾವುದೂ ನಮ್ಮ ಬೇರೆ ಅವಾಗ ನಮಗೆ ನಮ್ಮದು ಭೀಮಾ ಪ್ರೊಡಕ್ಷನ್ ನಮ್ಮದೇ ಇರೋದ್ರಿಂದ, ವಿತ್ ಡಿಸ್ಟ್ರಿಬ್ಯೂಷನ್ ನಮ್ಮದೇ ಇರೋದ್ರಿಂದ ನಮಗೆ ಇದೇನಿದೆ ಹಾಕಾಯ್ತಪ್ಪ ಈ ಸ್ಟೇಜಲ್ಲಿ ಅವತ್ತು ಅಣ್ಣ ಬಂದಿರ್ತಾರೆ ನಮ್ಮದು ಪ್ರೀವಿಯಸ್ ಇವೆಂಟ್. ಅವತ್ತು ಅಣ್ಣನ ನಾನು ಕೇಳ್ತೀನಿ, ಅಣ್ಣ ನಾನು ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ಮಾತಾಡಬೇಕಲ್ಲ, ಬರ್ತೀನಿ ಅಂತ. ಜಗದೀಶ್ ನೀನು ಯಾವಾಗ ಬೇಕಾದ್ರೆ ಬರಪ್ಪ ಮನೆಗೆ ಅಂತ ಹೇಳ್ತಾರೆ. ಆದರೂ ಕೂಡ ನಾನು ಒಂದು ವೀಕು 10 ಡೇಸ್ಗೆ ನಾನು ಹೋಗಿ ನಂಬಿದ್ರೆ ನಂಬಿಬಿಟ್ರೆ ಇಷ್ಟು ದೊಡ್ಡ ಮೆಲ್ಲರು, ಇಂಥ ಪಿಕ್ಚರ್ಸ್ ಮ್ಯಾನರು, ಇಷ್ಟು ಕ್ರೇಜಿ ಅವ್ರಿಗಿಲ್ಲ. ಜಸ್ಟ್ ಒಂದು ಸಿಟಿಂಗಲ್ಲಿ ಒಂದು 5 ಮಿನಿಟ್ಸಲ್ಲಿ ಸಿನಿಮಾ ಕೊಡ್ತಾರೆ ಅಂತ ಅಂದರೆ ಅವರು ನಂಬರ್ ಇಟ್ಕೊಂಡ್ರೆ ನಂಬಿಕೆ. ಆಮೇಲೆ ಅಲ್ಲಿಂದ ಎಲ್ಲಿಂದ ತಗೊಳ್ಳೋದು ಹೆಂಗೆ ಅಂತಂದರೆ, ಈ ವೈರತ್ವಗಳನ್ನ ಇವನ್ನ ನಾನು ಉತ್ತಕ್ಕೆ ಹೋಲಿಸ್ತೀನಿ. ಅಂದರೆ ಇಲ್ಲಿ ತುಂಬ ಜನ ಉತ್ತರ ಏನೋ ತುಂಬ ಇರಬೇಕು, ತುಂಬ ಕಷ್ಟಪಟ್ಟು ಅದನ್ನು ಕಟ್ತಾರೆ. ಕೊನೆಯಲ್ಲಿ ನಾವು ಹೊಡಿದ್ದೇವೆ, ಕೊನೆಯಲ್ಲಿ ಒಂದು ಸೆಕೆಂಡ್ ಸ್ವಲ್ಪ ಡಿಸ್ಟ್ರಿಬ್ಯೂಷನ್ ಮಾಡೋದು. ಹಾಗಾಗಿ ಈ ಸಿನಿಮಾ ಮೇಲೆ ನನಗೆ ತುಂಬ ನಂಬಿಕೆ ಇದೆ. ಡೈರೆಕ್ಟರ್ ಅರ್ಥ, ಯಾಕೆಂದರೆ ಅವ್ರ ಮೌತಿ ಬಂದು ಒನ್ ಆಫ್ ದಿ ಬೆಸ್ಟ್ ಮೂವೀಸ್ ಆಗ ಅದು ನಾನು ನೋಡ್ತಾ ಇದ್ದರೆ ಇವತ್ತು ಕೂಡ ಚುಂಬನ ತಂದೆ. ಆಮೇಲೆ ನಾನು ಈ ಮೂವಿನ ಡಿಸ್ಟ್ರಿಬ್ಯೂಟ್ ಮಾಡಿ ತುಂಬ ಜನ ಥಿಯೇಟರ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದನ್ನು ಯಾವ ರೀತಿ ಹೇಳಬೇಕು ಅಂತಂದರೆ, ಯಾಕೆಂದರೆ ಅವತ್ತು ರಿಲೀಸ್ ಮಾಡಿದ ಡೇಟಲ್ಲಿ
ನಮ್ಮದು ಅವತ್ತು ಆ್ಯಕ್ಚುಲಿ ಈ ರಿಲೀಸ್ಗೆ ಅವತ್ತು ನಂಬರ್ ಆಫ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸೋರ್ಸ್ಗಳು ಮಾಮೂಲಿ ರೆಗ್ಯುಲರ್ ಆಗಿ ಇವತ್ತು ನಾವೇನು ಹೇಳ್ಬೋದು ಸರ್, ಯಾಕೆ ಅಂತಂದರೆ ಇವತ್ತು ಪ್ರತಿಯೊಬ್ಬರದ್ದು ಇವತ್ತು ಬುಕ್ ಮೈ ಶಾಪ್ಗಳು ಪ್ರತಿಯೊಂದು ಆನ್ಲೈನ್ ಇರೋದ್ರಿಂದ ಎಲ್ಲ ನೋಡ್ತಾರೆ. ನಾವೇನೇ ಸುಳ್ಳು ಹೇಳೋದು ಒಂದು ನಿಮಿಷ ಕಂಡುಹಿಡ್ಬಿಡ್ತಾರೆ. ಸೊ ಅವರು ನಮ್ಗೆ ಆ್ಯಕ್ಚುಲಿ ಕಮ್ಮಿನೇ ಇದೆ. ಅದರಲ್ಲೂ ನಾವೆಲ್ಲ ಕಿತ್ತಾಡ್ಕೊಂಡು ಅದರಲ್ಲೂ ನಮ್ಗೊಂದು ಒಳ್ಳೆ ರ್ಯಾಪ್ ಇದೆ ಮಲ್ಟಿಪ್ಲೆಕ್ಸ್ ಆಗುತ್ತೆ. ಅವಾಗೆಲ್ಲ ನಾನು ಸಪ್ರೇಟಾಗಿ ಎಲ್ಲ ಕಳಿಸಿ ಹಿಂಗಿದೆ ಅಂತೆಲ್ಲ ರಿಕ್ವೆಸ್ಟ್ ಮಾಡಿ ಒಂದು ವೆರಿ ಗುಡ್ ಸೋರ್ಸ್ ಬಂದು ನಾನು ಅವ್ರಿಗೆ ಹೇಳಿದ್ದೆ, ನಾನು ಆಫೀಸರ್ ಕಳಿಸಿ ನೋಡಿ ಇದಕ್ಕೆ ಏನು ಫೋನ್ ಮಾಡಿದರೆ ಒಂದು ದಿನ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಸಿನಿಮಾ ನಾನು ಅಲ್ಲಲ್ಲೇ ನೋಡಿದ್ದೀನಿ ಆಲ್ರೆಡಿ. ಸಿನಿಮಾ ಬಂದು ನೆಕ್ಸ್ಟ್ ಲೆವೆಲ್ ಇದೆ ಸಿನಿಮಾ ಅಂತ ನಾನು ಅವಾಗ ಶುರು ಮಾಡಿದ್ದೆ. ಅದೇ ರೀತಿ ನಾನು ಇವರು ಗಂಡರು ಹೇಳಿದೆ, ನರ್ತಕಿ ಥಿಯೇಟರ್ಗೆ ಹೇಳಿದೆ, ರಾಜಾರಾಮ್ ಹೇಳಿದೆ, ತುಂಬ ಥಿಯೇಟರ್ಗೆ ಹೇಳಿದೆ. ನೀವು ಥಿಯೇಟರ್ ಹೋಗೋದು ಅದಕ್ಕೆ ಹೇಳಿದೆ ಜಗದೀಶಿ ಸಿನಿಮಾ ಮುಂಚೆನೇ ಹೋಗುತ್ತೆ ಅಂತ ಹೇಳಿದೆ. ಅಲ್ಲಿಂದ ಸರ್ ನಮಗೆ ಮೊದಲನೇ ದಿನ ನಮ್ಗೆ ಏನು ಕೊಟ್ಟಿದ್ದಿಲ್ಲ ಶೋಗಳು. ಈಗ ಎಕ್ಸಾಂಪಲ್ ಇದೆ, ಓರಿಯಲ್ಲಿ ನಮಗೆ 6 ಶೋ 7 ಶೋ ಕೊಟ್ಟಿದ್ರು ಮೊದಲನೇ ದಿನ. ಇವಾಗ ನಮ್ಮಲ್ಲಿ ಇರ್ತಕ್ಕಂಥದ್ದು 14 ಶೋ ಇದೆ. ಜಸ್ಟ್ ನೀವು ಇಮೇಜ್ ಮಾಡ್ಕೊಳ್ಳಿ, ಅಲ್ಲಿಗೆ ಮೂವಿ ಬಂದು ಯಾವ ಮೆಗಾ ಹಿಟ್ ಆಗಿದೆ ಅಂತ. ನಮಗೆ ಏನು ಪ್ಲಸ್ ಆಯಿತು ಅಂತಂದರೆ ರಿಪೋರ್ಟ್ ಮೇನ್. ನಾವು ಏನೇ ಇನ್ಫ್ಲೂಯೆನ್ಸ್ ಮಾಡಿ ಏನೇ ಮಾಡಿದ್ರು 1 or 2 ಶೋಸ್ ಮಾಡ್ಬೋದು, ಅಥವಾ ಒಂದು ಕಡೆ 2 ಕಡೆ ಜನ ಸೇರಿಸ್ಬೋದು. ಬಟ್ ಎಂಟೈರ್ ಸ್ಟೇಟ್ ನಿಮಗೆ ಇದೇ ರೀತಿ ಕಲೆಕ್ಷನ್, ಇದೇ ರೀತಿ ನಿಮಗೆ ಹೌಸ್ಫುಲ್ಗಳು ಆಗಬೇಕು ಅಂತ ಅಂದರೆ ಮೂವಿನೇ ಕಳಿಸ್ಬೇಕು. ಆ ವಿಷಯದಲ್ಲಿ ಈ ವರ್ಷ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಮೂವಿ ಬೈರತಿಗಳೆಲ್ಲ ಅಂತ ಹೇಳೋದಕ್ಕೆ ಒಂದು ಹೆಮ್ಮೆ ನಮ್ಮ ಸಂಸ್ಥೆಯಿಂದ ಆಗಿರ್ತಕ್ಕಂಥದ್ದು. ಶೋಗಳು ತುಂಬ ಆಗಿದೆ ಸರ್. ನಂಬರ್ ಆಫ್ ಸ್ಕ್ರೀನ್ಸು ನಾವು ಯಾವುದೂ ಹೆಚ್ಚುವರಿ ಮಾಡಲಿಲ್ಲ, ಸೋರ್ಸ್ಗಳು ರೈಸ್ ಮಾಡಿದ್ವಿ. ಈ ಫ್ರೈಡೆಯಿಂದ ಸೆಕೆಂಡ್ ವೀಕ್ ಅವರು ಒಂದು 14-17 ಥಿಯೇಟರ್ ಆ್ಯಕ್ಚುಲಿ ಇದು ಬಿಗ್ ನಂಬರ್. ಯಾಕೆಂದರೆ ನಾವು ಬಿಗ್ಗೆಸ್ಟ್ ರಿಲೀಸ್ ಮಾಡಿದ್ವಿ. ಯಾಕೆಂದರೆ ನಾವು ಅಟ್ ಎ ಟೈಮ್ ದೊಡ್ಡ ಸ್ಕೇಲ್ ರಿಲೀಸ್ ಮಾಡಿದ್ವಿ ಈ ಸಿನಿಮಾ. ನೀವು ಯಾವ ಊರಲ್ಲೂ ಕೂಡ ನಮಗೆ ಬೇರೆ ಕಡೆಯಿಂದ ಸಿಗುತ್ತೆ. ಯಾವ ತಾಲೂಕು ಸೆಂಟ್ರಿಗೆ ಹೋಗಿ, ನೀವು OP ಸೆಂಟ್ರಿಗೆ ಹೋಗಿ, A ಸೆಂಟ್ರಿಗೆ ಹೋಗಿ, ಮೈಸೂರಲ್ಲಿ ನಮಗೆ 2 ಥಿಯೇಟ್ರು 6 ಮಲ್ಟಿಪ್ಲೆಕ್ಸು ಈ ರೀತಿ ಹೋಗಿತ್ತು. ನಾವು ಹಾಕಿದ್ದು 36 ಸೋರ್ಸ್ ಅನ್ಸುತ್ತೆ ಸರ್ ಮೈಸೂರಲ್ಲಿ. ಇವಾಗ ಪ್ರೆಸೆಂಟ್ ಇರ್ತಕ್ಕಂಥದ್ದು 48 ನಮಗೆ ಗೊತ್ತಾಗ ಈ ವರ್ಷ ಹೈಯೆಸ್ಟ್ ಅಂದರೆ ಹೈಯೆಸ್ಟ್. ಆಮೇಲೆ ನನಗೇನೋ ಒಂದು ಋಣ, ಸಣ್ಣ ಋಣ ನಿಮಗೆ. ಯಾಕೆಂದರೆ ನಮ್ಮ ಅಭಿನಯ ಚಿತ್ರಕ್ಕೆ 35 ಪ್ರೀ-ರಿಲೀಸ್ ಈವೆಂಟ್ ಹೇಳಿದ್ವಿ. ಪ್ರತಿಯೊಂದು ಏನು ಸಪೋರ್ಟ್ ಮಾಡಿದ್ರೆ ಅಂದರೆ ಆ ಋಣ ಸಾಯಿಗಳು ನಡೆಯೋಕ್ಕಾಗಲ್ಲ. ನಾವು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ನಮಗೆ ಪುಣ್ಯ ಅಂತ ಹೇಳ್ತಾ ಬೇರೆ ಇದೆಯಾ ಅದೆಲ್ಲ ರೈಟ್ಸ್ ಇಲ್ಲ. ಇವನ ನೋಡ್ತಾರೆ ಸರ್ ಈಗ ನಾನೇನು ಹೇಳ್ತೀನಿ, ಕಲೆಕ್ಷನ್ ಪಾಯಿಂಟ್ ಅದೇ ಏನು ಅಂತಂದ್ರೆ ಅದು ಹೇಳ್ತೀನಿ. ಬಟ್ ಏನು ಅಂತಂದರೆ ನಾವು ಹ್ಯಾಪಿ ಇದ್ದೀವಿ ಮೇನು ಸರ್. ನಿಮಗೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಹ್ಯಾಪಿ ಆಗೋದ್ರೆ ನಿಮಗೆ ಸಿನಿಮಾ ಬಂದು ದೊಡ್ಡ ಮಟ್ಟದ ಯಶಸ್ಸು ಅಂದರೆ ಇವತ್ತು ಎಂಟೈರ್ ಇಂಡಿಯಾ ಇವತ್ತು ಮಾರ್ಕೆಟ್ ಏನಿದೆ, ಒಬ್ಬ ಡಿಸ್ಟ್ರಿಬ್ಯೂಟ್ರು ಹ್ಯಾಪಿ ಆದರೆ ಆಟೋಮೆಟಿಕ್ ಸಿನಿಮಾ ತಂಡದವ್ರು ಬಂದೇ ಬರುತ್ತೆ. ಆಮೇಲೆ ಇಷ್ಟು ದೊಡ್ಡ ಹಿಟ್ ಆದಮೇಲೆ ಸರ್ ಆಟೋಮೆಟಿಕ್ ಬರಬೇಕಲ್ಲ. ಜಗದೀಶ್ ಸರ್, ಮತ್ತೊಂದು ವಿಚಾರ ಅಂದರೆ ಈಗ 2 ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಬಂದಾಗ ಸ್ಕ್ರೀನ್ ಶೇರಿಂಗ್ ಡಿವೈಡ್ ಆಗುತ್ತೆ. ಗಂಗುವಾ ಸಿನಿಮಾ ಬಂದಾಗ ಸ್ಕ್ರೀನ್ಸ್ ಸ್ವಲ್ಪ ಇದಾಗಿತ್ತು. ನೀವೇ ಹೇಳಿದ್ರಿ ನಾವು ಜಾಸ್ತಿ ಸ್ಕ್ರೀನ್ಗಳಲ್ಲಿ ರಿಲೀಸ್ ಮಾಡಿರಲಿಲ್ಲ ಅಂತ. ಈಗ ಆನ್ ಡಿಮ್ಯಾಂಡು 100 ಸ್ಕ್ರೀನ್ಸ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ಶೋಸು. ಸೊ ಗಂಗುವಾಗೆ ಮಿಕ್ಸಡ್ ರಿಪೋರ್ಟ್ ಬಂದಿದ್ದು ಈ ಸಿನಿಮಾಗೆ ಪ್ಲಸ್ ಆಯಿತು. ಇಲ್ಲ ಸರ್, ನೀವು ಕನ್ಫ್ಯೂಸ್ ಆಗಿದೆ. ನಾನು ಹೇಳೋದು ನಂಬರ್ ಆಫ್ ಸೋರ್ಸ್ ಇಂದ ಮಲ್ಟಿಪ್ಲೆಕ್ಸ್ ಬಂದಿದೆ, ಸಿಂಗಲ್ ಸ್ಕ್ರೀನ್ ಅಲ್ಲ. ಸಿಂಗಲ್ ಸ್ಕ್ರೀನ್ ನಾನು ಅದಕ್ಕೆ ಹೇಳಿದ್ದು ನಾವು ಯಾರೋ ಹೊಸದಾಗಿ ಆ್ಯಡ್ ಮಾಡಿಲ್ಲ. ಸಿಂಗಲ್ ಸ್ಕ್ರೀನ್ ಹೈಯೆಸ್ಟ್ ಹಾಕಿದ್ದೆ ಬೇರೆ ಕಂಗುವಾ, ಅದು ನಮ್ಮ ಸ್ನೇಹಿತರೆ ಮಾಡಿ ಸಿನಿಮಾ. ಒಂದು ಎಕ್ಸಾಂಪಲ್ ಹೇಳಿದ್ರೆ ಕಂಗುವಾ ರಿಲೀಸ್ ಮಾಡಿದ್ದು KVL ಅವರು ಬಂದು ನನ್ನ ಹತ್ರ ತುಂಬ ಚೆನ್ನಾಗಿದೆ. ಅವ್ರಿಗೆ ನಾನು ಸಪ್ರೇಟಾಗಿ ನಾನು ಕೇಳಿದೆ ಅವ್ರಿಗೆ, ಯಾಕೆಂದರೆ ಅವ್ರದ್ದು ಥಿಯೇಟರ್ ಹೋಗಿದೆ ಈ ಕೋಲಾರ, ಚಿಕ್ಕಬಳ್ಳಾಪುರ ಅವರೆಲ್ಲ ಅವ್ರದ್ದು KVL ಥಿಯೇಟರ್ ಅಂದರೆ ಗಂಗಾಧರ ಥಿಯೇಟರ್. ಅಣ್ಣ ನಮ್ಮ ಸಿನಿಮಾ ಹಾಕಿದ್ದೀವಿ ಅಲ್ಲಿ, ಯಾಕೆಂದರೆ ಸಿನಿಮಾ ತುಂಬ ಚೆನ್ನಾಗಿದೆ, ನೀವು ಅಲ್ಲಿ ಹಾಕಿ ಅಂತ ಅಂದರೆ ನೀವು ನಂಬ್ತಿರೋದು. ಅವರು ಗಂಗಾಧರ ಅವರು ಎಷ್ಟು ಥಿಯೇಟರ್ ಇದೆ ಅಷ್ಟು ಥಿಯೇಟರ್ ಬೈರತಿಗಣಿರುತ್ತೆ. ಹೈಯೆಸ್ಟ್ ಥಿಯೇಟರ್ ಹಾಕಿದ್ದು ಬೈರತಿಗಣಲ್ಲಿ ಕರ್ನಾಟಕ. ಈ ರಿಲೀಸಲ್ಲಿ ಹೈಯೆಸ್ಟ್ ಥಿಯೇಟರ್ ಹಾಕಿದ್ದು ಬೈರತಿಗಣಗಳು. ನಂಬರ್ ಆಫ್ ಶೋಸ್ ಅಂತಂದರೆ ಒಂದು ಮಲ್ಟಿಪ್ಲೆಕ್ಸಲ್ಲಿ 6 ಶೋ ಇದೆ, 14 ಶೋ ಆಯ್ತಲ್ಲ. ಆ ರೀತಿ ನಂಬರ್ ಆಫ್ ಶೋಸ್ಗಳನ್ನ ನಾವು ಡಿಕ್ರೀಸ್ ಮಾಡಿದ್ದು. ಯಾಕೆಂತಂದರೆ ನಮಗೆ ಅಟ್ ಎ ಟೈಮ್ ನಮಗೆ ಏನಾಗುತ್ತೆ, ನಮಗೆ ಸಿಂಗಲ್ ಸ್ಕ್ರೀನ್ ಜಾಸ್ತಿ ಹಾಕಿದ್ದೀವಿ ನಾವು. ಈಗ ಲೈಕ್ ಎಕ್ಸಾಂಪಲ್ ಈ ಮಾಗಡಿ ರೋಡ್ ಅಂತಂದರೆ ವೀರೇಶ 1000 ಕೆಪಾಸಿಟಿ ಇದೆ. ಪಕ್ಕದ ಕಮಲನಗರ ಹಾಕಿದ್ದೀವಿ, ನವರಂಗಿ ಹಾಕಿದ್ದೀವಿ, ಈ ಕಡೆ ವಿಕ್ಟ್ರಿ ಹಾಕಿದ್ದೀವಿ, ಗೊಲ್ಲಗಡ್ಡೆ ಹಾಕಿದ್ದೀವಿ, ಈ ಕಡೆ ನಮ್ಮದು ರಾಬಿನ್ ಹಾಕಿದ್ದೀವಿ. ಹೈಯೆಸ್ಟ್ ಥಿಯೇಟರ್ ನಾವು ಹೋದಾಗ ನಾವು ನಂಬರ್ ಆಫ್ ಶೋಸ್ಗಳನ್ನ ಲಿಮಿಟೆಡ್ ಮಾಡ್ತೀವಿ. ಬಿಫೋರ್ ಸ್ವಲ್ಪ ನಮಗೆ ರಿಪೋರ್ಟ್ ಬಂದ ತಕ್ಷಣ ಇಮಿಡಿಯೇಟ್ ಒನ್ ಡೇಗೆ ಡಬಲ್ ಮಾಡಿದ್ವಿ. ಹಾಗಾಗಿ ಇವತ್ತು ಹೈಯೆಸ್ಟ್ ಥಿಯೇಟರ್ ಹೈಯೆಸ್ಟ್
ಥ್ಯಾಂಕ್ ಯು ಸರ್. ಅಂಡ್ ಸರ್ ಹೇಳಿದಂಗೆ ಜಗದೀಶ್ ಎಲ್ಲರಿಗೂ ನಮಸ್ಕಾರ. ಚಿತ್ರರಂಗದಿಂದ ಎಲ್ಲರಿಗೂ ಭಗವಂತ ಇರಬಹುದು ಮತ್ತು ಆ್ಯಕ್ಟ್ರೆಸ್ ನಮ್ಮ DOP ಎಲ್ಲರಿಗೂ ನಮಸ್ಕಾರ. ಮತ್ತು ಮಾಧ್ಯಮ ಮಿತ್ರರಿಗೂ ಕೂಡ ನನಗೆ ನಮಸ್ಕಾರ. ನಾನು ಯಾವಾಗಲೂ ಏನು ಬಂದರೂ ಸಮಾಧಾನವಾಗಿ ನನ್ನನ್ನು ತಗೊಳ್ತೀನಿ. ಈ ಸಕ್ಸಸ್ ಕೂಡ ನನ್ನ ಹಾಗೆ ತಗೊಂಡಿದೆ. ಅಲ್ಲೇ ಆಡಿಯೋ ರೈಸ್ ಮಾಡ್ರಪ್ಪ, ಅಲ್ಲಿ ಚೂರು ಎಂಕರೇಜ್ ಮಾಡಿ ಆಡಿಯೋ. ಸಕ್ಸಸ್ ಕೂಡ ನಾನು ಹಾಗೆ ತಗೊಂಡಿದ್ದೀನಿ. ಇದೇ ಥರ ಇದು ನಮ್ಮ 2ನೇ ಚಿತ್ರ, ಗೀತಾ ಪಿಕ್ಚರ್ಸಿಂದ ಇದು 2ನೇ ಚಿತ್ರ. ಅನ್ನೋದು ವೇದ ಮಾಡಬೇಕಾದ್ರೆ ಕೂಡ ವೇದ ಕೂಡ ನಮಗೆ ಆ್ಯಕ್ಚುಲಿ ನಾವು 3rd ಹ್ಯಾಂಡ್ ಅದರಲ್ಲಿ ಫಸ್ಟ್ 2 ಏನೋ ಕ್ಯಾನ್ಸಲ್ ಆಗಿ ನಮಗೆ ಬಂದಿತ್ತು ಫಿಲಮ್ ಅದು. ಸೊ ಅದು ಕೂಡ ಇದೇ ಥರ ಸಕ್ಸಸ್ ಬಂದಿತ್ತು. ಆ್ಯಂಡ್ ಬೈರತಿ ನನಗೆ ಮೊದಲಿಂದಲೇ ಯಾವಾಗ ನರ್ತನವಿದ್ರ ಬಗ್ಗೆ ಮಾತಾಡಿದ್ರು ನಾನು ಹೇಳ್ಬೇಕು, ನಾನು ಅಂದ್ಕೊಂಡಿದ್ದೆ ಸೀಕ್ವಲ್ ಬಗ್ಗೆ ಹೇಳ್ತಾರೆ ಅಂತ. ಬಟ್ ಪ್ರೀಕ್ವಲ್ ಮಾಡಿದ್ರು. ಐ ಥಿಂಕ್ ನಮ್ಮದೇ ಮೊದಲ ಚಿತ್ರ ಪ್ರೀಕ್ವಲ್ ಮಾಡಿರೋದು ಅಂತ ಅನಿಸುತ್ತೆ. ಚಿತ್ರ ಇಷ್ಟು ದೊಡ್ಡ ಹಿಟ್ ಆಗಬೇಕಂದ್ರೆ ಅದಕ್ಕೆ ನಾನು ಅದ್ರ ಕ್ರೆಡಿಟ್ ಪೂರ್ತಿ ನಾನು ನರ್ತನವ್ರಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ನಾನು ಇಷ್ಟಪಟ್ಟು ಮಾಡಿರೋದು ಜೊತೆ ಎಲ್ಲರೂ ಮತ್ತು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ತಂತ್ರಜ್ಞರು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಫಿಲಮ್ ಹಿಟ್ ಆಗಿದೆ ಅಂದರೆ ಅದಕ್ಕೆ ಎಲ್ಲರೂ ನಾನು ಇನ್ನು ನಮ್ಮ ಅಪ್ಪ ಹೇಳಿದಂಗೆ ಅಭಿಮಾನಿ ದೇವರು ಅಂತ ಹೇಳಿದ್ದಾರೆ. ಅವ್ರ ಸಪೋರ್ಟ್ ಬರೋಕ್ಕೆ ಆಗ್ತಿಲ್ಲ. ಸೊ ನಾನು ಅವರಿಗೂ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಮ್ಯಾಮ್, ನೀವು ಹೇಳಿದ್ರಿ ನಾನು ಆಸ್ ಅ ಫ್ಯಾನ್ ಆದರೂ ಕೂಡ ಶಿವಣ್ಣ ಅವರ ಬೈರತಿ ರಣಗಳು ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳಿ. ಆಸ್ ಅ ಫ್ಯಾನ್ ಬೈರತಿ ರಣಗಳಲ್ಲಿ ಯಾವ ಸೀನ್ಗೆ ನೀವು ಸಿಕ್ಕಾಪಟ್ಟೆ ಫಿದಾ ಆದ್ರಿ ಮ್ಯಾಮ್? ವಿಚ್ ವಾಸ್ ಯುವರ್ ಮೋಸ್ಟ್ ಫೇವ್ರೆಟ್ ಸೀನ್? ಫೇವ್ರೆಟ್ ಸೀನ್ ಅಂತಂದ್ರೆ ಈ ಚಿತ್ರ ತುಂಬಾ ಚೆನ್ನಾಗಿದೆ. ನಾನು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಡೈರೆಕ್ಟ್ರಿಗೆ ಪಾರ್ಶಾಲಿಟಿ ಮಾಡಬೇಕು, ಆ ಸೀನ್ ಚೆನ್ನಾಗಿರುವಂತ. ಹೌದು, ತುಂಬಾ ಮನಸ್ಸಿಗೆ ಟಚ್ ಆಗಿದ್ದಂದ್ರೆ ಇಂಟರ್ವಲ್ ಮಗು ಮನಸ್ಸಲ್ಲಿ ಯಾವಾಗಲೂ ಅವ್ರವ್ರು ಬಂದೆ ಅದನ್ನು ಮರೆಯೋಕ್ಕೆ ಆಗಲ್ಲ ಅಂತ ನನಗೆ ಅನಿಸುತ್ತೆ. ಅಲ್ಲಿ ನಮ್ಮ DOP ಅವ್ರಿಗೆ ಕೂಡ ಕ್ರೆಡಿಟ್ ಕೊಡಬೇಕಾಗುತ್ತೆ. ಯಾಕಂದರೆ ಅದನ್ನು ತೋರಿಸಿದ್ದಾರೆ. ತುಂಬ ಸಂತೋಷ. ಈ ಚಿತ್ರದ ಗೆಲುವಿಗೆ ನೀವು ಕಾರಣ ಅಂತ ಹೇಳೋದು ಇಷ್ಟ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಗ ನಿರ್ದೇಶಕರು. ಸೊ ಈ ಸಿನಿಮಾ ಫಸ್ಟ್ ಮತ್ತೆ ಹಿಟ್ ಆದಾಗ ಸಿನಿಮಾ ರಣಗಲ್ ಅಂತ ಸಿನಿಮಾ ಮಾಡಲೇಬೇಕು ಅಂತ ಫಿಕ್ಸ್ ಆಗಿದ್ದು ಶಿವಣ್ಣನ್ ಫ್ಯಾನ್ಸ್. ಸೊ ಶಿವಣ್ಣನ್ ಫ್ಯಾನ್ಸ್ಗೆ ಫಸ್ಟ್ ಕ್ರೆಡಿಟ್ ಹೋಗ್ಬೇಕು. ರಣಗಲ್ ಟೈಟಲ್ನ ಶ್ರೀಕಾಂತ್ ಸರ್ ರಿಜಿಸ್ಟರ್ ಮಾಡಿಸಿದ್ರು. ಸೊ ಈ ಸಿನಿಮಾ ಆಗಲೇಬೇಕು ಅಂತ ಕಾರಣಗಳಿಂದ ಮುಂದೆ ಟೈಮ್ ಬಂತು. ಸೊ ಲೇಟಾಗಿ ಬಂದ್ರು ಸ್ವಲ್ಪ ಸೌಂಡ್ ಆಗಿ ಮಾಡ್ಕೊಂಡು ಬಂದಿದೆ. ಸೊ ಖುಷಿ ಆಗಿದೆ. ಸೊ again once again thanks to Shivana fans, media. So Shivana, thank you very much for the opportunity. Madam, thank you. Madam gardu ಮತ್ತೆ ಹಿಟ್ ಆದ್ಮೇಲೆ ಈ ಸಿನಿಮಾ ನೀವು ಮಾಡಲೇಬೇಕು ಅಂತ ಅವತ್ತೇ ಅಡ್ವಾನ್ಸ್ ಕೊಟ್ಟಿದ್ರು. ತುಂಬಾ ಖುಷಿ ಆಯಿತು. ಅಂದರೆ ದೊಡ್ಡಮನೆಯವರು ಬಂದು ಸಿನಿಮಾ ಮಾಡಬೇಕು ಅಂತ ಹೊಸ ನಿರ್ದೇಶಕರಿಗೆ ಒಂದು ಆಪರ್ಚುನಿಟಿ ಕೊಡೋದು ಅದೃಷ್ಟ. ಶಿವಣ್ಣನ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಫಸ್ಟ್ ಈ ಕಾರ್ಯಕ್ರಮಕ್ಕೆ ಬಂದ್ರೆ ಅದಕ್ಕೆ ತೂಕ ಬರೋದು ಅದನ್ನು ಯಾರು ಮಾಡ್ತಾರೆ ಅಂತ. ಸೊ ಶಿವಣ್ಣ ಹಾಕಿರೋ ಕಾಸ್ಟ್ಯೂಮು ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಆ ಫಾರಿನ್ ಅಲ್ಲಿ ಧನಂಜಯ್ ಸರ್ ತುಂಬಾ ಜನ ಬ್ಲಾಕ್ ಕಾಸ್ಟ್ಯೂಮ್ ಹಾಕೊಂಡಾಗ ಖುಷಿ ಆಗುತ್ತೆ. ಅಂದ್ರೆ ಯಾರು ಹಾಕ್ತಾರೆ ಅದು ತುಂಬಾ ಇಂಪಾರ್ಟೆಂಟ್. ಅಲ್ಲಿಂದ ಬ್ರ್ಯಾಂಡ್ ಶುರು ಆಗುತ್ತೆ. ಶಿವಣ್ಣ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ. ರೆಡಿಗಳ ಬ್ರ್ಯಾಂಡ್. ಥ್ಯಾಂಕ್ ಯು ಶಿವಣ್ಣ. ಶಿವಣ್ಣ ಇಂಟ್ರೋಲ್ ಬ್ಲಾಗ್ ಅಲ್ಲಿ ಒಂದು 3/4 kg ರಾಡ್ ಕಬ್ಬನ ಇರ್ತಾರೆ. ಆ 3/4 kg ಇವತ್ತು 1000 kg ತೂಕನ ಕೊಟ್ಟಿದೆ ಇಂಟ್ರೋಲ್ ಬ್ಲಾಗ್. ಖುಷಿ ಆಗ್ತದೆ. ಎಲ್ಲದನ್ನೂ ಒಂದು ವ್ಯಾಲ್ಯೂ ಬರುತ್ತೆ. ಯಾವತ್ತು ಯಾರು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಆ ಪಾತ್ರನ ಶಿವಣ್ಣ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಈ ಆಪರ್ಚುನಿಟಿ ಕೊಟ್ಟಿದ್ದೇನೆ. ಮತ್ತೆ ಹೊಸ ನಿರ್ದೇಶಕ ಆ ಶಿವಣ್ಣನ ಗ್ರೇಟ್ನೆಸ್ ಏನಂದ್ರೆ ಯಾರು ಅವ್ನ ಹೊಸಬನ ಅಲ್ಬಾನ ಏನೂ ಕೇಳಲ್ಲ. ಅವನೇನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದನ್ನ ಕೊಡಬೇಕು. ಆ ಸ್ಪಾಟ್ ಅಲ್ಲಿ ಸ್ವಲ್ಪ ಹೀಟಲ್ಲಿ ಏನೋ ಒಂದು ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಅದನ್ನ 10 ಸೆಕೆಂಡ್ ಅಲ್ಲಿ ಬರ್ಬಿಟ್ಟು ಇಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಅದನ್ನು ಕೊಡಬೇಕು, ನ್ಯಾಯ ಒದಗಿಸ್ಬೇಕು ಅಂತ ಹೇಳ್ತಾರೆ. ಥ್ಯಾಂಕ್ ಯು ಶಿವಣ್ಣ. ಅದಕ್ಕೆ
ಎಷ್ಟು ಪಾತ್ರ ಹೆಸರು ಬರೋಕ್ಕೆ ಒಣ್ಣಗೊಂಡಿ ಶಿವಣ್ಣ ಕಾರಣ. ಥ್ಯಾಂಕ್ ಯು ವೆರಿ ಮಚ್ ಶಿವಣ್ಣ. ಟೀಮ್ ಮೈ ಡೈರೆಕ್ಷನ್ ಟೀಮ್ ಪ್ಲೀಸ್ ಕಮ್ ವೀರೋ. ಶಿವಣ್ಣ ಈಗ ಏನು ನಿರ್ಮಾಣ ಇನ್ನೂ ಸ್ಟೋರಿ ಆಕ್ಚುಲಿ ಶಿವಣ್ಣ ಅನ್ನೋದು ಒಂದು ಬಾಂಡಿಂಗ್ ಏನು ಸರ್ ಫ್ರಮ್ ಅಭಿರಾಟು ವೇದಿಕೆ ಎವ್ರಿ ಶೂಟಿಂಗ್ಸ್ ಮಾಡೋದು ಮತ್ತು ಪಿ ಟಿ ಸರ್ ನಮ್ಮನ್ನು ನೋಡ್ತಾ ಇರೋದು ನಮಗೆ ಕಂಫರ್ಟಬಲ್ ಅವರಿಗೆ ಕೆಲಸ ಮಾಡೋದು. ನಾನು ಅದನ್ನು ಪ್ಲಾನ್ ಮಾಡಿದ್ರು ಎರಡು ಕ್ಲಾಸು ಮಾಸ್ಕ್ ತಗೊಂಡ್ರೆ ಇದ್ರೂ ಅವ್ರು ಖಂಡಿತ ಪ್ರತಿ ನಾವು ನಮ್ಮನೆ ನೋಡ್ತಾರೆ. ಅವ್ರು ಯಾಕೆ ನೋಡ್ತಾರೆ ಗೊತ್ತಿಲ್ಲ, ಆದರೆ ಈಗ ಗೊತ್ತಾಯ್ತು. ಅಭಿನಯದಿಂದ ಭಕ್ತಿಯಿಂದ ನೋಡಿ ನೋಡಿ ಆ ಕಣ್ಣು ನಾನು ಎಕ್ಸ್ಪೀರಿಯನ್ಸ್ ಶಿವನ ನಮಗೆ ಹೆಂಗೆ ಬೈತಾರೆ ಒಂದ್ಸತಿ ಸ್ಟೇಜ್ ತುಂಬಾ ನಮ್ಮ ವೈಫ್ ಅಂತ ಬಯಸ್ಕೊಂಡು ಅವ್ರಿಗೆ ಎತ್ತಿ ಬಂದಾಗಲೂ ಖುಷಿ ಆಗ್ತಿರ್ಲಿಲ್ಲ. ನೀವು ಪ್ರೀತಿಯಿಂದ ಬೈದು ಪ್ರೀತಿ ಮಾತ್ರ ಕುತ್ಕೊಂಡು ಕೊಡೋದ ಲುಕ್ಗೆ ಅವ್ರು ನಿಜವಾಗಿ ಖುಷಿ ಪಡ್ತಿದ್ದಾರೆ ಇವತ್ತು. ಸೊ ದಿಸ್ ಇಸ್ ದ ಎಂಟೈರ್ ಬೈರತಿ ರಣಗಳ ಸಕ್ಸಸ್ ಇಂದ ಇರೋದು ಒಂದು ದೊಡ್ಡ ಶಕ್ತಿ. ನಿಜವಾಗ್ಲೂ ಅವೆಲ್ಲ ಇವರಿಗೆ ಮಾಡಲೇಬೇಕು. ಆ ಹಣ ಮಾತಾಡೋಕ್ಕಿಂತ ಮುಂಚೆ ಅವ್ರು ಹೇಳ್ದಂಗೆ ನೀವು ಕುತ್ಕೊಂಡು ಏನು ಲುಕ್ ಕೊಡ್ತಿರಲ್ಲ, ಹಣ ಒಂದು ಚೇರ್ ಹಾಕ್ತೀವಿ, ನೀವು ಅದೇ ತರ ಕುತ್ಕೊಂಡ್ರೆ ಒಂದು ಫೋಟೋ ತಗೊಂಡ್ಬಿಡೋಣ ಅಂತ ಹೇಳಿ ಕುತ್ಕೊಂಡು ಒಂದು ಲುಕ್ ಕೊಡಿ ಅಣ್ಣ, ಫೋಟೋ ತಗೊಂಡ್ಬಿಡ್ತೀವಿ. ಎಲ್ಲ ಬನ್ನಿ ನಮ್ಮ ಟೀಮ್ ಲಾಂಗ್ ಸುದೀರ್ ಶ್ರೀಕಾಂತ್ ಒಂದು ಮೂರು ಜನ ಥರ ತಿಳ್ಕೊಂಡಿದ್ದೆ. ಅವ್ರು ಫೋನ್ ಮಾಡಿ ಅದಕ್ಕೆ ಅವ್ರ ಹೆಸರು ಗೊತ್ತಿಲ್ಲ. ಬೈದು ನನ್ನ ಚಿತ್ರ ಮಾಡೋದೇ ಯಾಕಂದ್ರೆ ನಾ ಇರೋದೇ ಅಂತ ಅವ್ರಿಗೂ ಸೊ ಎಷ್ಟೋ ಸತಿ ನೋಡಿದ್ವಿ ನಾವು. ಆ್ಯಂಡ್ ಯಾವತ್ತೂ ಯೂಟ್ಯೂಬ್ ಅಷ್ಟು ನೋಡದೆ ಯಾವತ್ತೂ ಡೈಲಿ ನೋಡಿದ್ವಿ ಮಾಡಿದ್ವಿ. ಅದೇನು ಮಾಡ್ಬೋದು ಅದಕ್ಕೆಲ್ಲ ಆದರೂ ಅವ್ರಿಗೆ ಅವರ ಪ್ರಶಂಸೆ ಇರ್ಬೋದು ಎಲ್ಲರೂ ಇದು ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ಇಷ್ಟು ಮಟ್ಟಿಗೆ ಆಗಿದ್ದಕ್ಕೆ ಡೀಟೇಲ್ ಯಾವ ಅದ್ರ ಕಾರಣ ನೀವು ಬರೆದು ಥ್ಯಾಂಕ್ ಯು ವೆರಿ ಮಚ್. ತುಂಬ ಧನ್ಯವಾದಗಳು. ಗೀತಾ ಪೇಜಸ್ನಲ್ಲಿ 2ನೇ ಸಿನಿಮಾ ವೇದ ಆದ್ಮೇಲೆ ಬಂದು ಅಷ್ಟು ಅದ್ಭುತವಾಗಿ ಮಾಡಿ ಇವರ ಹೆಸರು ಕೊಟ್ಟಕ್ಕೆ ಪಾಪ ಗಾಯಕರಿಗೆ ಅವ್ರು ಏನು ಪ್ರತಾಪ್ ಪ್ರತಾಪ್ ಅಂದರೆ ಇವರು ಮಧು ಹ್ಯಾಟ್ರಿಕ್ ಆಗಿದೆ. ಹ್ಯಾಟ್ರಿಕ್ ಆಗಿದಂತ ನಾನು ಮೊದಲು ಪ್ರಯತ್ನ ಮಾಡೋದಕ್ಕೆ ಅದು ಅವರು ಪ್ರಯತ್ನ ಮಾಡ್ತೀನಿ. ಆಗಿದೆ ಯಾಕಂದರೆ ಪ್ರತಿಯೊಂದು ಸಿನಿಮಾ ಏನಾದರೂ ಒಂದು ಇಂಟ್ರೆಕ್ಷನ್ ಚಿತ್ರ ಮಾಡಬೇಕು ಅಂತ ಅವಾಗ ಅದು ಹೆಣ್ಮಕ್ಳಿಗಾಗೇ ಚಿತ್ರ ಮಾಡಬೇಕನ್ನ ಬೇದಾರೆ. ಈ ಸಿನಿಮಾ ಬಾಲಿಸಿದ್ದನ್ನು ನಾವು ಏನು ಮಫ್ತಿ ನೀವು ಪಿಕ್ಸ್ ಅಂತ ಪಾತ್ರನ ನರ್ತನ್ ತಿರ್ಗಾ ಬಂದು ಅಲ್ಲಿ ಮಫ್ತಿಲೇ ನೀವು ಬಾಲಿಸನ್ನು ಇಷ್ಟಪಟ್ಟಿದ್ವಿ. ಯಾಕಂದರೆ ಈ ಬಾಲಿಸ ರಣಗಲ್ ಪಾತ್ರ ನೀವು ವಿಜಯಕ್ಕೆ ತಗೊಂಡಿದ್ದೀರ, ಅದಕ್ಕೆ ತುಂಬ ಥ್ಯಾಂಕ್ಸ್. ಸೊ ಈ ನೆಕ್ಸ್ಟ್ ಏನು ಆನಂದ ಖಂಡಿತ ಏನು ಆನಂದ 1986 ನೀವು ಆನಂದ ಕೊಟ್ಟು ಅದೇ ಆನಂದ 100% ಸಿಗುತ್ತೆ ಅಂತ ಶ್ರೀನಿ ನಿರ್ದೇಶನದಲ್ಲಿ ಮಾಡ್ತಾ ಇದ್ದೀನಿ. ಸೊ ಒಂದು ಲೆಸನ್ಸ್ ಬಗ್ಗೆ ಇಷ್ಟು ಹೇಳ್ತಾ ಇನ್ನೊಂದು ಹೇಳ್ತಿದ್ರು ಕ್ಯಾಮ್ರಾದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬ ಜನ ಅವ್ರಿಗೆ ಕಲಿತಿದ್ದು ಎಷ್ಟೊತ್ತಿಗೆ ಫೋನು ಮಾಡ್ತೀನಿ. ಬಟ್ ನಾವು ಬೈದು ಪಾಪ ಅದನ್ನು ತಗೊಳ್ತೀವಿ. ನಮಗೇನು ಯಾಕೆ ಬೈತಾರೆ ಸಿನ್ಸಿಯರ್, ನಮಗೆ ಭಯ ಉಂಟು ಸಿನ್ಸಿಯಾರಿಟಿ. ಯಾಕಂದರೆ ದುಡ್ಡು ಹೋಗೋದು ಎಲ್ಲ ಕೈಲಿ ಸಿಗುತ್ತೆ ದುಡ್ಡು, ಆದರೆ ಆ ದುಡ್ಡನ್ನ ಪ್ರಾಪರಾಗಿ ಯೂಸ್ ಮಾಡಬೇಕು. ಯಾರೇ ಆದ್ರೂ ಲಕ್ಷ್ಮಿ ಬರೋದು ತುಂಬ ಅಪರೂಪ. ಬಂದಾಗ ಅದನ್ನ ಕಣ್ಣು ಬದುಕಬೇಕು, ಸುಮ್ಮನೆ ಬಿಸಾಕಲ್ಲ. ನಾವು ಅದಕ್ಕೆ ಭಯಪಡ್ತೀವಿ. ಇನ್ನೇನು ಅವ್ರನ್ನ ನೋಯಿಸ್ಬೇಕಂತ ಏನಿಲ್ಲ, ಅವ್ರಿಗೂ ಆ ವ್ಯಾಲ್ಯೂ ಗೊತ್ತಾಗಬೇಕು. ಇನ್ನೇನಿಲ್ಲ, ಅವರೆಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ರು. ಏನೇ ಬೈಲಿಗೆ ಮನಸ್ಸು ಇಟ್ಕೊಳ್ಳಿ ಅಂತ ನಾನು ಎಕ್ಸ್ಪೋನೆಂಟ್ ಮಾತಾಡ್ತೀನಿ. ಯಾಕಂದರೆ ನಾನು ಐ ಥಿಂಕ್ ನಾನು ಸಾರಿ ಕೇಳ್ಬೇಕು. ಈಗ ಎಲ್ಲರ ಮುಂದೆ ನಾನು ಸಾರಿ ಔಟಾಗಿಲ್ಲ, ಬೈಲಿಗೆ ಸಾರಿ. ಯಾಕಂದ್ರೆ ನಾನು ಬೈಲಿರುವೆ ನಾನು ಒಂದು ಪ್ರೀತಿಯಿಂದ ಬೈತೀನಿ. ನವೀನ್ಗೂ ಅಷ್ಟೇ. ಯಾಕಂದ್ರೆ ನವೀನ್ ಬಂದು ನಾನು ತುಂಬ ಫೇವ್ರೇಟ್ ಕ್ಯಾಮ್ರಾಮನ್. ಯಾಕಂದರೆ ಕಬೀರದಲ್ಲಿ
ನನ್ನ ಬಾಬು ಅವರು ತುಳು ತೋರಿಸಿದ್ರು. ಅದಾಗಿ ನನಗೆ ತುಂಬ ಅಟ್ರಾಕ್ಟ್ ಆಯಿತು. ಇಲ್ಲ ಫಸ್ಟ್ ಬುಕ್ ಮಾಡಿ ಅವರನ್ನ. ಇವತ್ತು ಕಬೀರ ನಾನು ತುಂಬ ಹೆಮ್ಮೆ ಹೇಳ್ತೇನೆ. ಕಬೀರದಲ್ಲಿ ಏನಾದರೂ ಜಾಸ್ತಿ ಫ್ಲಾಸ್ ಇದೆ ಪಿಕ್ಚರ್, ಅಂದರೆ ಮೇಕಿಂಗ್ ವೈಸ್ಲಿ ಭಾಳ ಇದು ಮಾಡಿದೆ. ಬಟ್ ಆ ಫ್ಲಾಸ್ನು ಹಂಚ್ಕಡೆ ತೋರಿಸ್ಬಿಟ್ಟು ನಮಗೆ ನಾನು ತುಂಬ ಹೆಮ್ಮೆ ಹೇಳ್ತೀನಿ. ನಮಗೇ ಕಾಪಿ ಮನೆ ನಾನು ಬರ್ತೀನಿ, ಯಾಕೆ ಅಷ್ಟು ಅದ್ಭುತವಾಗಿ ಕೊಡೋಕೆ ಮಾಡಿದ್ರು. ನಮಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇದೇ ಥರ ಬೆಳ್ತಾ ಹೋಗಿದ್ದೀನಿ ನಿಜವಾಗ. ಯಾಕಂದರೆ ತಮಿಳು ಸಿನಿಮಾದಲ್ಲಿ ತುಂಬ ಅತಿ ಬೇಡಿಕೆಯಾದ ಕ್ಯಾಮ್ರಾಮನ್ ಆಗಿದ್ದಾರೆ. ನನಗೆ ಅದು ಹೆಮ್ಮೆ ಅನಿಸಿತ್ತು. ಅದೆಲ್ಲ ಕನ್ನಡ ಅಪ್ಲೋಡಲ್ಲಿ ಇನ್ನು ಬೇಗ ಕೊಡ್ತಾ ಇದೆ. ಇದು ಸೀಕ್ವೆಲ್ ಬೇರೆ ಇದೆ, ಮಫ್ತಿ 2 ಅಂತಿದ್ದಾರೆ. ನಾನು ಬೇರೆ ಥರ ಒಂದು ಟೈಟಲ್ ಅನಿಸ್ತಿದೆ. ಅದು ಟೈಟಲ್ ಅಷ್ಟು ಬೇಗ ಹೇಳ್ತೀನಿ ಏನು ಟೈಟಲ್ ಅಂತ. ಮಫ್ತಿ 2 ಅಲ್ಲ, ಅದು ಬೇರೆ ಟೈಟಲ್. ನಾನು ಡೈರೆಕ್ಟರ್ ಡಿಸ್ಕಸ್ ಮಾಡಿ ಹೇಳ್ತೀನಿ. ಆ್ಯಂಡ್ ನರ್ತದ ನಮ್ಮ ನರ್ತನ ತುಂಬ ಅವಾಗವಾಗ ಎಲ್ಲ ಆಡ್ತಾ ಇರ್ತೀನಿ. ಬಟ್ ಆದ್ರೂ ಸಿನ್ಸಿಯರ್ ವರ್ಕ್. ಇವತ್ತು ಇನ್ನೊಂದು ಮಾತಿದೆ, ಯಾಕಂದರೆ ಇದುವರೆಗೂ ಆ್ಯಕ್ಚುಲಿ ಫುಡ್ ರೆಮಿನೇಷನ್ ಕ್ಲಿಯರ್ ಮಾಡಿದ್ದಾರೆ. ಏನು ಕೇಳಿಲ್ಲ ಅವ್ರನ್ನ, ಎಷ್ಟು ಕೊಡ್ತಿಲ್ಲ, ಏನು ಕೇಳಿಲ್ಲ. ನನಗೆ ಭಾಳ ಇಷ್ಟ ಆಯಿತು. ನಾನು ಹೇಳಿದ್ದು, ನನಗೆ ಯಾರು ಹೇಳಿಲ್ಲ ಅಂತ ನಾನು ಹೇಳ್ತೀನಿ. ಇನ್ನೂ ಬ್ಯಾಲೆನ್ಸ್ ಇದೆ ಅವ್ರು ಅಷ್ಟೇ ಹೋಗ್ತೀನಿ. ಏನು ಅವ್ರು ಯಾರು ಬರೋದು ಅವ್ರು ಕೆಲಸ ಮಾಡ್ಕೊಂಡು ಹೋದ್ರು. ಅದು ನನಗೆ ತುಂಬ ಇಷ್ಟ ಆಯಿತು. ನರ್ತನದಲ್ಲಿ ಎಲ್ಲ ದುಡ್ಡಿಗೆ ಆಸೆ ಪಡ್ತಾರೆ, ಅದು ದುಡ್ಡಿಗೆ ಆಸೆ ಪಡಲಿಲ್ಲ. ಕೆಲಸ ತುಂಬ ಗೌರವವಾಗಿ ನನಗೆ ನಾನು ಹಂಗೆ ಕಲಿಸೋನಲ್ಲ, ಮಾತ್ರ ಮಾಡೋದು. ನಾನು ಮಾಡಿದ್ರು ಮೇಡಮ್ ಮಾಡೋದು, ಯಾಕಂದ್ರೆ ಅವ್ರು ಎಷ್ಟು ಒಂದು ಅಭಿಮಾನ ಅವ್ರು ಇಟ್ಕೊಂಡಿದ್ದಾರೆ, ನಾವು ಕಂಡಿದ್ದಾರೆ. ಸೊ ಥ್ಯಾಂಕ್ ಯು ನರ್ತನ್. ಆಮೇಲೆ ನಮ್ಮ ಆರ್ಟಿಸ್ಟ್ಗಳು ಅವಿನಾಶ್ ನಮ್ಮದು ತುಂಬ ಹಳೆ ಸಂಬಂಧ, ಎಷ್ಟು ಸಂಯುಕ್ತ ಪೀರಿಯಡ್ ನೋಡ್ಕೊಂಡು ವಿ ಆರ್ ಮೋರ್ ಲೈಕ್ ಬ್ರದರ್ಸ್, ಮೋರ್ ಲೈಕ್ ಎ ಫ್ಯಾಮಿಲಿ. ಯಾಕಂದ್ರೆ ನಮ್ಮ ಶಾಮನಲ್ಲಿ ಪ್ರತಿ ಎಲ್ಲರೂ ಅವ್ರಿಗೆ ಎಕ್ಸ್ಪೀರಿಯನ್ಸ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಅದ್ಭುತ ಸಂಬಂಧ. ಸೊ ಯಾವಾಗ ಅವಿನಾಶ್ ಜೊತೆ ಇವಾಗ ಇನ್ನೂ ಮಾಡ್ತಾ ಇರ್ತೀವಿ. ಅವಿನಾಶ್ ಅವ್ರ ಜೊತೆ ಮಾಡೋಕ್ಕೆ ಇನ್ನೂ ಆಲ್ರೆಡಿ ನಮ್ಮೆಲ್ಲ ಹೆಂಗಂತಿಲ್ಲ, ಅವ್ರು ಇನ್ನೂ ಹೆಂಗಾಗಿ ಅವ್ರು ಹಿಂಗಾಗಿ ಇರ್ತಾರೆ. ಯಾಕಂದ್ರೆ ಅವ್ರ ಮನಸ್ಸು ತುಂಬ ಒಳ್ಳೆ ಮನಸ್ಸು, ಅದಕ್ಕೆ ಅವ್ರು ಅಷ್ಟೇ ಆಗಿರೋದು. ಆ್ಯಂಡ್ ಶಬೀರ್ ಅವರು ಡ್ಯಾನ್ಸಿಂಗ್ ಪಾತ್ರ ತುಂಬ ಇಷ್ಟವಾದ ಪಾತ್ರ. ಇವರು ತುಂಬ ಎಮೋಷನಲ್ ಆದರು. ಇಟ್ ಟಚ್ ಮೈ ಹಾರ್ಟ್ ಶಬೀರ್. ಆ್ಯಂಡ್ ಯು ವಿಲ್ ಗೋ ವೆರಿ ಬಿಗ್. You just go after and you will be there in this one, and you will be there in my heart also. And Madhu Swami, thank you Madhu. Thank you Pratap. Gopaleshwar inte and Babu and thanks everyone. ಆಮೇಲೆ ಇಲ್ಲಿ ಇಬ್ಬರು ಬಂದಿದ್ದಾರೆ. ಒಂದು ನಿಮಿಷ ಸ್ಟೇಜ್ ಕರಿತೀನಿ. ಅವ್ರು ಲಾಯರ್ ಆಪೋಸಿಟ್ ಬನ್ನಿ ನೀವು ಆ್ಯಂಡ್ ಅಜಯ್ ಅಂತ ಅವರು ಅಜಯ್ ಅಂತ ಅವರು ನನ್ನ ವಾಕಿಂಗ್ ಫ್ರೆಂಡ್ ಅವರು ಒಂದು ಸ್ಮಾಲ್ ಪಾತ್ರ ಮಾಡಿದ್ರು. ಪಾಪ ಎಲ್ಲೂ ನಾವು ಹೇಳಿದಾಗ ಬನ್ನಿ ತುಂಬ ಅದ್ಭುತ ಮಾಡಿದ್ರು. ಇವರು ಲಾಯರ್ ಮಾತಾಡಿದ್ರು. ಸೊ ಇವರಿಬ್ಬರು ಭಾಳ ಚೆನ್ನಾಗಿ ಮಾಡಿದ್ರು. ಪರ್ಸನ್ ಅವ್ರು ಮಾತಾಡಿದ ರೀತಿ, ಭಾಷೆ ಭಾಳ ಅದ್ಭುತವಾಗಿ ಮಾತಾಡಿದ್ರು. ತುಂಬ ಥ್ಯಾಂಕ್ ಯು ಸರ್. ಅಜಯ್ ಅಂತ ಅವರು ಫಸ್ಟ್ ಅವರು ನಮ್ಮ ಪಿಕ್ಚರ್ ಏನೋ ಮಾಡಬೇಕಂತ ಆಸೆ ಪಟ್ಟರು. ಒಂದು ಸ್ಮಾಲ್ ಪಾತ್ರ ಮಾಡಿದ್ರು. ಸೊ ಅದಕ್ಕೆ ಐ ಜಸ್ಟ್ ವಾಂಟ್ ಟು ಇಂಟ್ರೊಡ್ಯೂಸ್ ಎಲ್ಲ ಥರ ನಾವು ಮಾಡಿದಾಗ ಒಂದು ಇಂಡಿವಿಜುವಲ್ ಮಾಡಿಲ್ಲ. So sorry and thank you for being a part of Girls Mandu. And I'm sure as it is ಯಾವಾಗಲೂ ಇದರಲ್ಲಿ ನಮ್ಮ ಇದಕ್ಕೆಲ್ಲ ಯಾರಿಗೆ ಸ್ಮಾಲ್ ಬಿಗ್ಗೋ ಗೊತ್ತಿಲ್ಲ, ಅದು ಅಷ್ಟು ಇರ್ಬೇಕು. ಯಾಕಂದ್ರೆ ಅಷ್ಟೊಂದು ಅದ್ಭುತವಾದ ಮನಸ್ಸು ಅವ್ರಿಗೆ ಯಾವಾಗಲೂ ಒಳ್ಳೆಯದ್ರ ಬಯಸ್ತಾ ಇರ್ತಾರೆ. ಅದು ತುಂಬ ಥ್ಯಾಂಕ್ಸ್. ಫಸ್ಟ್ ಸಿನಿಮಾದಲ್ಲೂ ಅಷ್ಟೇ ಗಣಪತಿ ರೌಡಿ ಐಡಿಯಾ ಮಾಡಿದ್ರು. ನೆಕ್ಸ್ಟ್ ಮಫ್ತೀನಿ ಆ್ಯಂಡ್ ಇವಾಗ ರುಕ್ಮಿಣಿ ವಸಂತ ಅವ್ರು ಬರೋಕ್ಕಾಗಲಿಲ್ಲ. ಅದು ಇಬ್ಬರು ನಮ್ಮ ಗೀತಾ ಪಿಕ್ಚರ್ಸ್ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ಹೇಳಿದ್ರೆ ನಮ್ಮ ಅವನು ನಾವು ಆಲ್ಮೋಸ್ಟ್ ಈಸ್ ಮಗುವಲ್ಲ. ನಾನು ಪ್ರತಿಯೊಬ್ಬರು ಅಷ್ಟೇ, ಮೀಡಿಯಾಗೂ ಅಷ್ಟೇ. ಐ ಥಿಂಕ್ ಎವ್ರಿಬಡಿ ಸಪೋರ್ಟ್ ತುಂಬ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಅವ್ರು ಪ್ರೀತಿ ವಿಶ್ವಾಸ ಯಾವಾಗಲೂ ಕಾಣುತ್ತೆ. ಥ್ಯಾಂಕ್ಸ್ ಓಪನ್ ಆಟ ನಾನು ತುಂಬ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ನನ್ನದು ಪ್ರೀತಿನ ನಾನು ಯಾವತ್ತೂ ಮರೆಯಲ್ಲ. ಯಾವತ್ತೂ ಈ ಜೋಗಿನ ಯಾಕೆ ಜೋಗಿ ಅಂತ ಜೋಗಿ ನಮ್ಗೆ ಯಾವ ಜೋಗಿ ಇಟ್ಕೊಳ್ತಾರೆ. ಸೊ ಪ್ರೀತಿ ವಿಶ್ವಾಸ ತಿಳ್ಕೊಳ್ಳೋದು ಬೇರೆ ತಿಳ್ಕೊಳ್ಳೋಲ್ಲ. ನೀವೇನೇನು ನಿಲ್ಲಿಸ್ಕೊಂಡ್ರೆ ಎಲ್ಲರೂ ನಿಂತ್ಕೊಳ್ಳೋದು. ಅದು ಪಾಸಿಟಿವ್ ಇರಬೇಕು, ನೆಗೆಟಿವ್ ಇರಬೇಕು. ಯಾಕೆ ಎರಡೂ ಬೇಕು ಮನುಷ್ಯನ ಜೀವನದಲ್ಲಿ. ನಾನು ಎರಡೂ ಮಾಡ್ತೀನಿ.
ಇಷ್ಟು ಹೇಳ್ತಾ ಭಾರತ ನಾಟಕಗಳನ್ನ ಇಷ್ಟು ಮಟ್ಟಿಗೆ ಸಕ್ಸಸ್ ಮಾಡಿದೆ ಧನ್ಯವಾದಗಳು. ಇನ್ನೇನು ಅಷ್ಟೇ ಆ್ಯಕ್ಚುಲಿ ತುಂಬ ತಾಳ್ಬೇಕಾಗ್ತಾರೆ, ತುಂಬ ಜನ ಕಳೆದಬೇಕಾಗ್ತಾರೆ. ನೀವು ಹೇಳೋ ಡೈಲಾಗ್ನ ನಿಮ್ಮ ಅಭಿಮಾನಿಗಳಾಗಿ 4-5 ಜನ ಹತ್ರ ಹೇಳಿಸ್ಬೇಕಂತ ನಮ್ಮ ಆಸೆ ಇದನ್ನ. ಎಲ್ಲ ಹಿಂದೆ ಕೂತಿರ್ತಾರೆ. ನಾವು ನೀವು ಹೇಳ್ತೀರಾ? ಈ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ತುಂಬ ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರು ಪ್ರೊಡ್ಯೂಸರ್ ಮತ್ತೆ ತುಂಬ ಕಷ್ಟಪಟ್ಟಿದ್ದು. ಪುನಿ, ಅಭಿ, ಪುನಿ, ಅಭಿ, ಸುದೀಪ್ ಸರ್, ನಾಗಿ ಸರ್, ಶ್ರೀಕರ್ ಸರ್, ಪ್ಲೀಸ್ ಸರ್, ಕುಮಾರ್ ಸರ್, ಶೇಖರ್ ಸರ್, ಬನ್ನಿ. ಸಾರಿ ಜಗದೀಶ್ ಯಾಕಂದ್ರೆ ಇಬ್ಬರು ಜಗದೀಶ್ ಅವರು ಶಿವನೇ, ಶಿವ ಎಲ್ಲ ಅವ್ರ ಶ್ರೀಕಾಂತ್ ಅವ್ರ ಕಡೆ ಮೇಲೆ ನಮ್ಮ ಕೃಷ್ಣ ಸರ್ ಥ್ಯಾಂಕ್ ಯು ಕೃಷ್ಣ ಸುದ್ದಿ ನಾಗಿ ಬನ್ನಿ, ಶ್ರೀಕಾಂತ್ ಬನ್ನಿ, ಕುಮಾರ್ ಬನ್ನಿ, ಜಗದೀಶ್ ಅವರು ಬನ್ನಿ, ಕೃಷ್ಣ ಬನ್ನಿ. ಎಕ್ಸಿಬಿಟ್ಸ್ ಎಲ್ಲ ಅವ್ರ ಫ್ಯಾಮಿಲಿನ ಮೈಸೂರು ಹೋದಾಗ ನಾನು ಯಾವತ್ತು ನಾನು ಸಿನಿಮಾ ಮಾತ್ರ ಯಾವ ಸಿನಿಮಾ ಬೇಕಾದ್ರೂ ಹೋಗ್ತಾ ಇರ್ತೀನಿ. ಯಾವ್ದು ನರ್ಸರಿಗೆ ಇರ್ಬೋದು, ತುಂಬ ಥ್ಯಾಂಕ್ಸ್ ಅಂತ. ಹಾಗೆ ದಿನೇಶ್ ಅದೇ ಇನ್ನೊಂದು ನಮ್ಮ ಫ್ಯಾಮಿಲಿಗೆ ತಪ್ಪಾಗಲ್ಲ, ಅದು ಮುಗ್ಗುತ್ತಾಗಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಲಾಸ್ಟ್ ಇಯರ್ ಗೋಸ್ ರಿಲೀಸ್ ಆದಾಗ ಲಿಯೋ ಜೊತೆಗೆ ರಿಲೀಸ್ ಆಯಿತು, ಅದು ಜಾಸ್ತಿ ಅದು ಮಾತಾಡ್ಬೋದು. ನಾನು ರಿಕ್ವೆಸ್ಟ್ ಮಾಡೋದು ಒಂದೇ ಶಿವಣ್ಣ ಹತ್ರ, ಏನೋ ಇನ್ಮೇಲೆ ಬರೀ 2 ಸಿನಿಮಾ ಅಲ್ಲ 4 ಸಿನಿಮಾ ಮಾಡಿ. ಸಂಕ್ರಾಂತಿನ ತೆಲುಗು ತಮಿಳು ತಗೊಂಡಿದ್ದಾರೆ, ಯುಗಾದಿನ ತೆಲುಗು ತಗೊಂಡಿದ್ದಾರೆ, ಅದೇ ರೀತಿ ದಸರಾ ಟೈಮಲ್ಲಿ ಮತ್ತೆ ಇದು ಡಿಸೆಂಬರ್ ಕ್ರಿಸ್ಮಸ್ ಟೈಮಲ್ಲಿ ಹಿಂದಿಯವರು ತಗೊಂಡಿದ್ದಾರೆ. ಸೊ ಶಿವಣ್ಣ ಇದ್ಮೇಲೆ ವರ್ಷಕ್ಕೆ 4 ಸಿನಿಮಾ ಮಾಡಿ ಎಲ್ಲ ಅಪೋಸಿಟ್ ಕನ್ನಡ ಒಳ್ಳೆಯ ವಿಷ್ಣು ಥ್ಯಾಂಕ್ ಯು ವಿಷ್ಣು ಸಪೋರ್ಟಿಂಗ್ ಆ್ಯಂಡ್ ಸುಧೀಂದ್ರ ವೆಂಕಟೇಶ್ವರ ತುಂಬ ಥ್ಯಾಂಕ್ಸ್. ಯಾಕಂದ್ರೆ ಹೆಸರು ಯಾವಾಗ ಸಾರಿ ಬನ್ನಿ ವಿಷ್ಣು ವಿಷ್ಣು ಬನ್ನಿ ತುಂಬ ಥ್ಯಾಂಕ್ಸ್. ಅದರಿಂದ ನೀವೇ ಕರಿಬೇಕಂತ ಹೇಳ್ತೀನಿ ನಾನು ಬಂದ್ರೆ ಅಣ್ಣ ನಿಮ್ಮ ಬೈರತಿ ರಣಗಳ ಡೈಲಾಗ್ ನೀವು ಹೇಳಿದ್ರೆ ಅದನ್ನ KP ಶ್ರೀಕಾಂತ್ ಸರ್ ಬಹಳ ಖುಷಿಯಿಂದ ನಮ್ಗಾಗಿ ಆ ಡೈಲಾಗ್ ಹೇಳ್ತಾರೆ ಅಂತ ಇವತ್ತಿಗೆ ನಾವು ಡೈಲಾಗ್ ಹೇಳ್ಸೋಣ ಅಂತ ಇಷ್ಟಪಡ್ತಿದ್ದೀವಿ. ಅಣ್ಣ ನೀವು ಫಸ್ಟ್ ಆ ಡೈಲಾಗ್ ಹೇಳ್ಬಿಡಿಲ್ಲ, ಶ್ರೀಕಾಂತ್ ಸರ್ ಆ ಡೈಲಾಗ್ ನಮಗೋಸ್ಕರ ಹೇಳ್ತಾರೆ. ಶೇಖರ್ ಕೆಟ್ಟೋದ್ರೆ ಎದುರು ಅದು ಯಾವ ಡೈಲಾಗ್ ಯಾರು ಹೇಳ್ಬೇಕು ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಶಿವಣ್ಣ ಸರ್ ಹೇಳಿದ್ದಾರೆ, ಅದು ಸಾಕೋದು ಸೂಪರ್, ಅದು ಯಾವಾಗಲೂ ಯಾವ ಕಾಲಕ್ಕೂ ಸಲ್ಲುತ್ತದೆ. ಥ್ಯಾಂಕ್ ಯು. ಸಾರಿ ನಾನು ತುಂಬ ಚೆನ್ನಾಗಿದೆ. ನಾನು ಮೊದಲೇ ನೋಡಿದೆ ಸಂಜೆ ಎಷ್ಟು ಅಮೇಸಿಂಗ್ ಪರ್ಫಾರ್ಮೆನ್ಸ್ ಇದೆ. ಚಿಕ್ಕ ವಯಸ್ಸಿಗೆ ಆ ಸಬ್ಜೆಕ್ಟ್ ಬರೋದಕ್ಕೆ ಕಷ್ಟ, ಅದು ಹೆಂಗೆ ಡೈರೆಕ್ಟ್ ಹ್ಯಾಂಡಲ್ ಮಾಡೋದು ಅದನ್ನ ಭಾಳ ಚೆನ್ನಾಗಿ ಮಾಡೋದು. ತುಂಬ ವೆರಿ ಗುಡ್. ಮೊದಲಿಗೆ ಎಲ್ಲರಿಗೂ ಥ್ಯಾಂಕ್ಸ್, ರೆಫರೆನ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಆಪರ್ಚುನಿಟಿ ಕೊಟ್ಟಿದ್ದೆ. ಶಿವಣ್ಣನ ಚೈಲ್ಡ್ಹುಡ್ ಮಾಡೋದು ತುಂಬ ದೊಡ್ಡದು ಅಂತ ಲೆಜೆಂಡರಿ ಇರೋ ಚೈಲ್ಡ್ಹುಡ್ ಮಾಡಿರೋಕ್ಕೆ ತುಂಬ ಖುಷಿ ಆಗುತ್ತೆ. ಮತ್ತು ಗೀತಾ ಮ್ಯಾಮ್ ನಿಮಗೂ ತುಂಬ ಥ್ಯಾಂಕ್ಸ್.
ಶೇಖರ್ ಸರ್, ಶೇಖರ್ ಅವರೇ ಫ್ಯಾನ್ ಒಂದರಲ್ಲಿ ಹಾಕಿ, ಶೇಖರ್ ಅವರೇ ಫ್ಯಾನ್ ಎರಡರಲ್ಲಿ ಹಾಕಿ. ಶೇಖರ್ ಡೈಲಾಗ್ ಕುಡಿತಾರೆ. ಫುಲ್ ಡೈಲಾಗ್ ಹೇಳ್ತಿರ್ತಾರೆ. ಅಲ್ಲ ಒಂದ್ ನಿಮಿಷ ಇಷ್ಟೆಲ್ಲ ನೀವೇ ಹೇಳ್ತೀರ, ನೀವೇ ಡೈಲಾಗ್ ಹೇಳ್ಬೇಕು ಇವಾಗ. ಅದು ಮಾತಾಡ್ತಾರೆ. ಅಣ್ಣನ ಡೈಲಾಗ್ ಇವಾಗ ನೀವೇ ಹೇಳ್ಬೇಕು. ಎಲ್ಲ ಹೆಸರು ಹೇಳ್ತಿದ್ರು, ಇವ್ರು ಹೇಳಿ ಅವ್ರು ಹೇಳಿದ್ರು, ಎಲ್ಲಿ ಹೇಳ್ತಾರೆ ಇವರೇ ಪ್ರಶ್ನೆ ಕೇಳಿದ್ರು. ಹೌದು ಲಕ್ಷ್ಮಿ ತಾಳ್ಮೆ ಕಳ್ಕೊಂಡಾಗ ತುಂಬಾ ಜನ ಕಲೆಗಳನ್ನ ಕಲ್ತ್ಕೊಂಡಿದ್ದಾರೆ. ಭೈರತಿಗಳಲ್ಲಿ ಇನ್ಮೇಲೆ ಮೈಲಿಗಳಿಗಿಂತ ಭೈರತಿಗಳಲ್ಲಿ ಸಾಮ್ರಾಜ್ಯ ರೋಣಾಪುರದಲ್ಲಿರೋದು ಬರೀ ಸರ್ವೇಕಲ್ಗಳಲ್ಲ, ವೈಯಕ್ತಿ ರಣಗಲ್ ಸಾಮ್ರಾಜ್ಯದ ಸರ್ವೇಕಲ್ಗಳು. ಇನ್ಮೇಲೆ ರೋಣಾಪುರದಲ್ಲಿರೋದು ಬರೀ ಸರ್ವೇಕಲ್ಗಳಲ್ಲ, ರಣಗಲ್ ಸಾಮ್ರಾಜ್ಯದ ಮೈಲುಗಲ್ಲುಗಳು. ಕನ್ನಡ ಇಂಡಸ್ಟ್ರಿ ಯಾವತ್ತೂ ನೆಗಡೆ ಬೆಳೆದ ಶಿವಣ್ಣ ಫಿಲ್ಮ್ ಬರ್ತಾ ಇದ್ದಾಗ ನೀವು ಹೇಳ್ತಾರೆ. ಹೀರೋ ಹೈಟ್ರಿಕ್ ಹೀರೋ ಅಲ್ಲ, ಹೀರೋ ಹೌಸ್ಫುಲ್ ಇದು. ನಾನು ಬಂದಿರೋದು ಚೈನಾ ಕಡೆ ಬಾಂಬ್ ಹಾಕೋಣ. ಮಂಗಳ ನಮ್ಮ ಸಖತ್ತು ಪ್ಲೀಸ್ ಬನ್ನಿ. ಬೇಗ ಮುಗಿಸ್ಕೋಬೇಕು. ಕ್ಯಾಮ್ರಾ ಆನ್ ಆಗಿಲ್ಲ. ಬಾಸ್ ಬಾಸ್ ಅಂತ ಎಲ್ಲರೂ ಹೇಳ್ತಾರೆ. ಇಲ್ಲಿಂದ ನೋಡಿ ರಿಯಲ್ ಬಾಸ್. ನಾವ್ಯಾವತ್ತು ಕನ್ನಡ ಮೀಡಿಯಾ
ಬರಲ್ಲ ಶಿವಣ್ಣ. ಬಟ್ ಯಾವತ್ತೂ ನಗುಮುಖದಿಂದ ಅಪ್ಪು ನಂತರ ನಾವು ನೋಡ್ತಾ ಇರೋದು ಶಿವಣ್ಣದಲ್ಲಿ. ಅವ್ರ ಮನೆಗೆ ಹೋದ ಸಿಗ್ಬೋದು ನಾವು. ಸರ್, ಈ ವೇದಿಕೆ ಮೂಲಕ ನಿಮ್ಮ ಡೈಲಾಗ್ ನ ಸ್ವಲ್ಪ ರಿಯಲೈಸ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ಡೈಲಾಗ್ ಹೇಳ್ತೀನಿ. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಮೈಲಿಗಲ್ಲಿದ್ದಾವೆ, ಆದರೆ ಅದರ ಒಂದು ಸರ್ವೇಗಲ್ಲು ನಾಗವಾದ ಶ್ರೀಮುಖ ನಿವಾಸದಲ್ಲಿದೆ. ಅದು ಯಾವಾಗಲೂ ನಮ್ಮ ಬಯಕೆ ರಣಿಗಲ್ಲು, ನಮ್ಮ ಶಿವಣ್ಣ ಅವರ ಆರೋಗ್ಯದ ಮೇಲೆ ನಮ್ಮೆಲ್ಲರಿಗೂ ಸ್ಪೆಷಲ್ ಕಾಳಜಿ ಇದೆ. ದಯವಿಟ್ಟು ಶಿವಣ್ಣ ಫಸ್ಟ್ ಹೋಗಿ ನೀವು ಅದೇನಿದೆ ಎಲ್ಲ ಮುಗಿಸ್ಕೊಂಡು ಬನ್ನಿ. ನೀವು ಯಾವಾಗಲೂ ಇದೇ ಥರ ನೆನಗ್ತಾ ಇರಬೇಕು. ಇದು ನಮ್ಮೆಲ್ಲ ಮೀಡಿಯಾ